ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜುಲೈ 6ರಂದು ವಿಠ್ಠಲ್ ಮಂದಿರದಲ್ಲಿ ಆಷಾಢ ಮಹೋತ್ಸವ. ಬೋವಿ ಸಮಾಜಕ್ಕೆ ಎಂಎಲ್ಸಿ ನೀಡುವಂತೆ ತಿಪ್ಪಣ್ಣ ಒಡೆಯರ್ ಒತ್ತಾಯ. ಅದ್ದೂರಿಯಾಗಿ ಜರುಗಿದ ರೋಟರಿ ಕ್ಲಬ್ ಆಫ್ ಸಖಿ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿದ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಸಮಾರಂಭ. ಜುಲೈ 5ರಂದು ಕಲಬುರಗಿಯಲ್ಲಿ ವನ ಮಹೋತ್ಸವ. ಪ್ರಿಯಾಂಕರ್ಗೆ ಸುದ್ದಿಗೋಷ್ಠಿ. ರಾಜ್ಯ ವ್ಯಾಪ್ತಿ ಲಕ್ಷಾಂತರ ಸದಸ್ಯತ್ವ ಅಭಿಯಾನದ ಗುರಿ. ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಜುಲೈ 6ರಂದು ಕಲಬುರಗಿಯ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಶ್ರೀ ವಿಠ್ಠಲ್ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ವಿಠ್ಠಲ ಮಂದಿರ ಟ್ರಸ್ಟ್ ಅಧ್ಯಕ್ಷರಾದ ದತ್ತಾತ್ರೇಯ ಪುಕಾಳೆ ಅವರು ತಿಳಿಸಿದರು. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜುಲೈ 6ರಂದು ರವಿವಾರ ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಕ್ರಿಸ್ತಶಕ 1717ರಲ್ಲಿ ಸ್ಥಾಪಿತ ಸುಮಾರು 308 ವರ್ಷಗಳ ಪುರಾತನ ಶ್ರೀ ವಿಠ್ಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮವು ವಿಶೇಷವಾಗಿ ಆಚರಿಸಲಾಗುತ್ತಿದ್ದು, ಕಾರ್ಯಕ್ರಮವು ಬೆಳಿಗ್ಗೆ 4 ಗಂಟೆಗೆ ಕಾಕಡೆ ಆರತಿಯೊಂದಿಗೆ ಆರಂಭವಾಗುವುದು. ತದನಂತರ ಶ್ರೀ ವಿಠ್ಠಲ ರುಕ್ಮಿಣಿ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ನೆರವೇರಿಸಲಾಗುವುದು. ಬಳಿಕ ಶ್ರೀ ವಿಠ್ಠಲ ರುಕ್ಮಿಣಿ ಮೂರ್ತಿಗೆ ಅಲಂಕಾರ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಶೃಂಗಾರ ಆರತಿ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಆರತಿ ಮತ್ತು ಸಾಯಂಕಾಲ 7:30 ಗಂಟೆಗೆ ಮಹಾ ಮಂಗಳಾರತಿ ಆದ ನಂತರ ರಾತ್ರಿ 10 ಗಂಟೆಗೆ ಶಯನ ಆರತಿ ಮಾಡಲಾಗುವುದು. ಈ ದಿನದಂದು ವಿವಿಧ ಭಜನಾ ಮಂಡಳಿಗಳಿಂದ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮವು ನಡೆಯಲಿವೆ. ಪ್ರಯುಕ್ತ ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪಾಶೀರ್ವಾದದಿಂದ ಪುನೀತರಾಗಬೇಕೆಂದು ವಿನಂತಿಸಿದರು. 108 ವರ್ಷದ ಹಳೆ ದೇವಸ್ಥಾನ. ಬಹಳ ನಮ್ಮ ಹಿರಿಯರು ಎಲ್ಲ ಸೇರಿ, ಇವೆ ಸ್ಟೇಷನ್ ಬಜಾರಿನ ಎಲ್ಲ ಹಿರಿಯರು ಸೇರಿ ಈ ಒಂದು ಬಹಳ ಪುರಾತನದಿಂದ ಈ ಗುಡಿಯ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಅದೇ ಒಂದು ರೀತಿಯಲ್ಲಿ ನಾವು ಕೂಡ ಟ್ರಸ್ಟ್ ವತಿಯಿಂದ ಬಹಳ ವರ್ಷಗಳಿಂದ ಈ ಒಂದು ಸೇವೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಸೊ ಆಷಾಢಿ ಏಕಾದಶಿ ಏನು ವಿಠ್ಠಲನ ಪಾಂಡುರಂಗದ ಏನು ಪಂಢರಪುರದಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿಯೇ ವಿಜೃಂಭಣೆಯಲ್ಲಿ ಇಲ್ಲಿನೂ ಆಷಾಢಿ ಏಕಾದಶಿ ನೆರವೇರಿಸ್ತಾ ಇದ್ದೀವಿ. ಈ ಒಂದು ಬಹಳಷ್ಟು ಕಾರ್ಯಕ್ರಮಗಳು ಆ ದಿನ ಇಟ್ಟಿದ್ದೀವಿ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಕಾಕಡ ಆರತಿಯಿಂದ ಇದು ಪ್ರಾರಂಭವಾಗುತ್ತದೆ. ತದನಂತರ ಶ್ರೀ ವಿಠ್ಠಲ್ ರುಕ್ಮಿಣಿಯ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮಾಡಿ ಶ್ರೀ ವಿಠ್ಠಲ್ ರುಕ್ಮಿಣಿಯ ಮೂರ್ತಿಗೆ ಅಲಂಕಾರ ಮಾಡಿ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಶೃಂಗಾರ ಆರತಿ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಆರತಿ ಮತ್ತು ಸಾಯಂಕಾಲ 7:30 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ರಾತ್ರಿ 10 ಗಂಟೆಗೆ ಶಯನ ಆರತಿ ಮಾಡಲಾಗುವುದು. ಮತ್ತು ಈ ದಿನದಂದು ವಿವಿಧ ಭಜನಾ ಮಂಡಳಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ನಡೆಯಲಿದೆ.
ದಿನವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಗರದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕೃಪಾ ಆಶೀರ್ವಾದ ಪಡೆಯಬೇಕೆಂದು ನಾವೆಲ್ಲರೂ ಶ್ರೀ ವಿಠ್ಠಲ ಮಂದಿರ ಟ್ರಸ್ಟ್ ವತಿಯಿಂದ ನಾವೆಲ್ಲ ಕಲಬುರಗಿಯ ಜನತೆಗೆ ನಾವು ಕೋರುತ್ತೇವೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದ 6:00ವರೆಗೆ ಒಂದು ಏನು ಫೇರಿ ಬರುತ್ತೆ, ಮಾಯಾಮಂದಿರದಿಂದ ದಿಂಡಿ ಬರುತ್ತೆ. ಮಾಯಾಮಂದಿರ ವತಿಯಿಂದ ಭಾಳಷ್ಟು ಜನರು, ಸಾವಿರಾರು ಜನರು ಸೂಪರ್ ಮಾರ್ಕೆಟಿಂದ ಮತ್ತು ಜಗತ್ ಸರ್ಕಲಿಂದ ಮತ್ತು ಸ್ಟೇಷನ್ ಬಜಾರದಿಂದ ಬೆಳಗ್ಗೆ 8 ಗಂಟೆಗೆ ವಿಠ್ಠಲ ಮಂದಿರಿಗೆ ಸೇರುತ್ತಾರೆ. ಅದಕ್ಕೆ ಭಕ್ತಾರರು ಎಲ್ಲರೂ ಇದರೊಳಗೆ ಪಾಲ್ಗೊಳ್ಬೇಕೆಂದು ನಾವು ಎಲ್ಲರಿಗೆ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ನಾವು ವಿಜೃಂಭಣೆಯನ್ನು ಕೇಳ್ತೀವಿ. ಮತ್ತು ಆ ವಿಠ್ಠಲನ ದರ್ಶನಕ್ಕೆ ಬಂದು ಆ ವಿಠ್ಠಲನ ಕೃಪಾ ಆಶೀರ್ವಾದ ಪಡಿಬೇಕೆಂದು ನಾವೆಲ್ಲರಿಗೆ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಮೂರ್ತಿಗಳಿಗೆ ಒಂದು ಬೆಳ್ಳಿ ಕವಚವನ್ನು ಮಾಡಬೇಕು ಅಂತ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಆ ಬೆಳ್ಳಿ ಕವಚಕ್ಕೆ ಸುಮಾರು 3.5 ಲಕ್ಷ ಒಂದು ಯೋಜಿತ ಪ್ಲ್ಯಾನ್ ಆಗಿದೆ. ಆ ಒಂದು 3.5 ಲಕ್ಷಕ್ಕೆ ಭಕ್ತಾದಿಗಳು ತನು ಮನಧನದಿಂದ ಸಹಾಯ ಮಾಡಿ ನಮಗೆ ಈ ಬೆಳ್ಳಿ ಕವಚದ ಒಂದು ಉದ್ದೇಶವನ್ನು ನಾವು ಪೂರ್ಣಗೊಳಿಸಬೇಕಂತಂದು ನಮ್ಮ ಎಲ್ಲ ಟ್ರಸ್ಟ್ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಭಕ್ತಾದಿಗಳು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತೇನಿಲ್ಲ. 10 ಗ್ರಾಮ್ ಅಂದರೆ 10 ಗ್ರಾಮ್ ಬೆಳ್ಳಿನೂ ಕೊಡ್ಬೋದು ಅಥವಾ ದುಡ್ಡು ಹಣನೂ ಕೊಡ್ಬೋದು. ಹಾಗಾಗಿ 10 ಗ್ರಾಮ್ ಕೊಟ್ಟರೆ 1100 ರೂಪಾಯಿ ಇದೆ, 20 ಗ್ರಾಮ್ ಕೊಟ್ಟರೆ 22,200 ರೂಪಾಯಿ ಇದೆ, 30 ಗ್ರಾಮ್ ಕೊಟ್ಟರೆ 3,300 ಇದೆ, 40 ಗ್ರಾಮ್ ಕೊಟ್ಟರೆ 4,400 ಇದೆ, 50 ಗ್ರಾಮ್ ಕೊಟ್ಟರೆ 5,500 ಇದೆ, 100 ಗ್ರಾಮ್ ಕೊಟ್ಟರೆ 11,000 ಇದೆ. ಇದಕ್ಕಿಂತ ಹೆಚ್ಚಿಗೂ ಕೊಡ್ಬೋದು. ಕೊನೆ ಪಕ್ಷ ಒಂದು 10 ಗ್ರಾಮ್ ಆದರೂ ಕೊಡಬೇಕು ಅಂತ ನಮ್ಮದೊಂದು ಉದ್ದೇಶ. ಇಲ್ಲ ಕೊಡಬೇಕು ಅಂತ ನಮ್ಮದೊಂದು ಪ್ಲ್ಯಾನ್. ಭಕ್ತರು ತನುಮನದಿಂದ ಕೊಡಬೇಕಂತ ಕೇಳಬೇಕು. ರೂಲ್ಸ್ ಏನಿಲ್ಲ ಸರ್. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಧನಂಜಯ್ ಎಸ್ ಪೂರಿ, ಉಪಾಧ್ಯಕ್ಷರಾದ ಬ್ರಿಜಗೋಪಾಲ್ ಡಾಗಾ, ಖಜಾಂಚಿಯಾದ ವಿಜಯಕುಮಾರ್ ತೋಷ್ಟಿವಾಲ್, ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಮಲ್ಲು ಉದನೂರ್, ಲತಾ ರವಿ ರಾಠೋಡ್ ಸೇರಿದಂತೆ ಇತರರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಭೋವಿ ವಡ್ಡರ್ ಸಮಾಜಕ್ಕೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರ ಸ್ಥಾನ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಭೋವಿ ಸಮಾಜದ ತಿಪ್ಪಣ್ಣ ಒಡೆಯರಾಜ್ ಒತ್ತಾಯಿಸಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 1985ರಲ್ಲಿ ಮೈಸೂರು ಭಾಗದಲ್ಲಿ ಭೋವಿ ಸಮುದಾಯದ ಕರಿಯಪ್ಪ ಅನ್ನುವವರಿಗೆ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ನಾಮನಿರ್ದೇಶನ ಮಾಡಲಾಗಿತ್ತು. ಸುಮಾರು 40 ವರ್ಷಗಳಿಂದ ಇಲ್ಲಿಯವರೆಗೆ ನಮ್ಮ ಸಮಾಜವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿರುತ್ತದೆ. ಕಲಬುರಗಿ ಜಿಲ್ಲೆಯ ದಿವಂಗತ ಗೋವಿಂದ ಪಿ ಒಡೆಯರಾಜ್ ಅವರಿಗೆ 1985ರಲ್ಲಿ ಶಹಾಬಾದ್ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಟಿಕೆಟ್ ನೀಡಲಾಗಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಆ ವಿಧಾನಸಭೆ ಮತ್ತು ಲೋಕಸಭೆ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುತ್ತದೆ. ಆದರೆ ಅದರಲ್ಲಿ ವಿಶೇಷವಾಗಿ 4 ಸಮುದಾಯಗಳು ಬಲ ಸಮುದಾಯ, ಎಡ ಸಮುದಾಯ, ಬಂಜಾರ ಸಮುದಾಯ ಮತ್ತು ಭೋವಿ ಸಮುದಾಯ ಬಹುಸಂಖ್ಯಾತರು ಆಗಿರುತ್ತಾರೆ. ಅಂದರೆ ಈ 4 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದಂತೆ ಪ್ರತಿಯೊಂದು ಸಮುದಾಯಕ್ಕೂ ಒಂದರಂತೆ ಪಕ್ಷದ ಅಧಿಕೃತ ಟಿಕೆಟ್ ನೀಡಿದರೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಪಕ್ಷಕ್ಕೆ ಅವಕಾಶಗಳು ಇದ್ದರೂ ಕೂಡ ಪಕ್ಷ ಇಲ್ಲಿಯವರೆಗೆ ಸಾಮಾಜಿಕ ನ್ಯಾಯ ನೀಡಿರುವುದಿಲ್ಲ. 2023ರಲ್ಲಿ ವಿಧಾನಸಭೆಯಲ್ಲಿ ಭಾಗವಹಿಸಲು ಪಕ್ಷದ ವತಿಯಿಂದ 8ರಲ್ಲಿ ಕೇವಲ 4 ಟಿಕೆಟ್ಗಳು ನೀಡಿ 1 ಸ್ಥಾನವನ್ನು ನೀಡದಂತೆ ಮಾಡಿರುವುದರಿಂದ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಜೆ ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ತಮ್ಮ ಸಮುದಾಯಕ್ಕೆ ಮುಂಬರುವ ದಿನಗಳಲ್ಲಿ ಯಾವುದಾದರೊಂದು ಭಾಗದ ತಮ್ಮ ಸಮುದಾಯಕ್ಕೆ ವಿಧಾನ ಪರಿಷತ್ತಿನ ಸ್ಥಾನ ನಾಮನಿರ್ದೇಶನ ಮಾಡಿಕೊಡಲಾಗುವುದೆಂದು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ದೀರಿ. ಅದರಂತೆ ತಾವು ಕರ್ನಾಟಕ ರಾಜ್ಯದ ಭೋವಿ ಸಮಾಜಕ್ಕೆ ವಿಧಾನ ಪರಿಷತ್ತಿನ 1 ಸ್ಥಾನ ನಾಮನಿರ್ದೇಶನ ಮಾಡಿ ನಮ್ಮ ಭೋವಿ ಸಮುದಾಯಕ್ಕೆ ಪಕ್ಷದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲು ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಒದಗಿಸಿಕೊಟ್ಟಂತಾಗುತ್ತದೆ.
ಆದ್ದರಿಂದ ವಿಶೇಷ ಗಮನ ಹರಿಸಿ ವಿಧಾನ ಪರಿಷತ್ ಒಂದು ಸ್ಥಾನ ಕಲ್ಪಿಸಿಕೊಡಬೇಕೆಂದು ವಿನಂತಿಸಿಕೊಂಡರು. ಇದೆಯಪ್ಪ ಅಂತಂದ್ರೆ 1980ರಿಂದ ಇಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರೋದಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ ಪಕ್ಷದ ಮುಖಂಡರು ಮೀನಾಮೇಷ ಮಾಡಿ ಈ ಸಮುದಾಯ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಬೆಂಬಲಿಸುತ್ತ ಬಂದಿದೆ ಮತ್ತು ಹಿಂದೆ ಕೂಡ ನಾವು ಪಕ್ಷದ ಪರವಾಗಿ ಈ ಭೋವಿ ಸಮಾಜಕ್ಕೆ ಪಕ್ಷದ ವತಿಯಿಂದ ಅಧಿಕೃತ ಟಿಕೆಟ್ ಕೊಟ್ಟಾಗ ಹೆಚ್ಚು ಕಡಿಮೆ 100ಕ್ಕೆ 90ರಷ್ಟು ಪಕ್ಷದ ಪ್ರತಿನಿಧಿ ಟಿಕೆಟ್ಲಿಂದ ಭಾಗವಹಿಸಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಪಕ್ಷದವರು ನೋಡಿದ್ದು ನಿಜ ಇರ್ತದೆ. ಆದರೂ ಕೂಡ ಯಾವುದೋ ಒಂದು ಸಾಮಾಜಿಕ ನ್ಯಾಯ ದೊರಕಿಸಿಕೊಡೋದರಲ್ಲಿ ಪಕ್ಷ ಏನೋ ಒಂದು ನಿರ್ಲಕ್ಷ್ಯ ಮಾಡಿದೆ ಅಂಥೇಳಿ ನಮ್ಮ ಭೋವಿ ಸಮಾಜ ನೋವು ಅನುಭವಿಸ್ತಾ ಇದೆ. ಇವತ್ತಿನ ದಿನದಲ್ಲಿ ನಮ್ಮ ವಿಶೇಷವಾಗಿ ಉದಾಹರಣೆಯಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯದೇ ತಗೊಳ್ಳಿ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಭೋವಿ ಒಡ್ಡರ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸತಕ್ಕಂಥದ್ದು. ಇದರಲ್ಲಿ ಮೀಸಲಾತಿಯ ಕ್ಷೇತ್ರಗಳು ಚಿಂಚೋಳಿ, ಚಿತ್ತಾಪುರ, ಗುಲ್ಬರ್ಗ ಗ್ರಾಮೀಣ ಮತ್ತು ವಿಶೇಷವಾಗಿ ಒಂದು ಲೋಕಸಭೆ ಸ್ಥಾನ ಅದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥದ್ದು. ಮತ್ತು ಈ ಒಂದು ಕ್ಷೇತ್ರದಲ್ಲಿ ಮೀಸಲಾತಿಯಲ್ಲಿ ಬಹುಸಂಖ್ಯಾತರಾದಂಥವರು ಬಲ ಸಮುದಾಯದವರು, ತದನಂತರ ಎರಡನೇ ಎಡ ಸಮುದಾಯದವರು, ಮೂರನೇ ಒಂದು ಹಂತದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೋಡಬೇಕಾದರೆ ಬಂಜಾರ ಸಮುದಾಯದವರು, ನಾಲ್ಕನೇ ಒಂದು ಗುಂಪಿಗೆ ಅಂಕಿ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದೇ ಭೋವಿ ಸಮಾಜ. ಭೋವಿ ಸಮಾಜ ಗೋವಿಂದ ಪಿ ಒಡೆಯರ್ 1985ರಿಂದ ಚುನಾವಣೆ ಮಾಡುತ್ತಾ ನಿರಂತರವಾಗಿ 2 ಸಲ MLA ಆಗಿ 1 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಸಾಕಷ್ಟು ಸಮಾಜದ ಏಳಿಗೆಗಾಗಿ ಪಕ್ಷದ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮವಹಿಸಿ ಅಕಾಲಿಕ ಮರಣದಿಂದ ಅವರು ನಮ್ಮನ್ನಗಲಿ ಹೋಗಬೇಕಾಗಿತ್ತು. ಅವರಾದ ನಂತರ ಈ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ 1980ರಲ್ಲಿ ಮೈಸೂರು ಭಾಗದಲ್ಲಿ ಆವಾಗ ನಮ್ಮ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಸಮಾಜಕ್ಕೆ ಸರಿಯಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲಪ್ಪ ಅಂತಂದ್ರೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾಮನಿರ್ದೇಶನ ಮಾಡಬೇಕಂತೇಳಿ ಮೈಸೂರು ಪ್ರಾಂತ್ಯದಲ್ಲಿ ಕರಿಯಪ್ಪ ಅನ್ನುವಂಥ ನಮ್ಮ ಭೋವಿ ಸಮಾಜದವರಿಗೆ ಪ್ರಪ್ರಥಮವಾಗಿ ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಮಾಡಿದರು. 40 ವರ್ಷಗಳ ಕಳೆದರೂ ಕೂಡ ಅಂದಿಂದ ಒಂದು ಕಾಳಜಿ ಸಮಾಜದ ಮೇಲೆ ಪಕ್ಷ ಇಲ್ಲಿವರೆಗೆ ತೋರಿಸ್ತಾ ಇಲ್ಲ. ಹೋದ ಒಂದು 2018ರಲ್ಲಿ ನಮ್ಮ ಸಮುದಾಯಕ್ಕೆ 5 ಟಿಕೆಟ್ಗಳು ಕೊಟ್ಟಿದ್ದರು. 5ರಲ್ಲಿ 4 ಜನ ಗೆದ್ದು ಬಂದರು. ಆ ಗೆದ್ದು ಬಂದಂಥ ಒಂದು ಸಂದರ್ಭ ಇದ್ದರೂ ಕೂಡ ಹೋದ ಇದೇ 23ರಲ್ಲಿ ಮತ್ತು ಯಾವುದೋ ಒಂದು ಸಾಮಾಜಿಕ ನ್ಯಾಯ ನಮ್ಗೆ ಸಿಗಲಿಲ್ಲ ಅಂತ ಅನ್ನಿಸ್ತದೆ. ಹೇಗಪ್ಪ ಅಂತಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಅವರು ಹಾಲಿ ಶಾಸಕರಾಗಿದ್ದರು. ಅವರು ಟಿಕೆಟ್ ಕಟ್ ಮಾಡಿ ನಮ್ಮ ಸಮಾಜಕ್ಕೆ ಮತ್ತು ಸತೀಶ್ ಬಂಡಿಯವರು ಮುದೋಳ್ಳಿಂದ ಅವ್ರಿಗೆ ಕೂಡ ಟಿಕೆಟ್ ಕಟ್ ಮಾಡಿ 4 ಜನರಿಗೆ ಟಿಕೆಟ್ ಕೊಡಬೇಕಾಯಿತು. ಅದರಲ್ಲಿ 3 ಜನ ಗೆದ್ದು ಈಗಾಗಲೂ ಕೂಡ ಬಂದು ಶಾಸಕರಾಗಿ ಪ್ರತಿನಿಧಿಸಿದ್ದಾರೆ ಮತ್ತು ಅದರಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಹೇಳ್ತೀವಿ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಯಾವುದೇ ಒಂದು ಪ್ರಾತಿನಿಧ್ಯ ಇಲ್ಲಿ ಸಿಕ್ಕಿಲ್ಲ. 4 ಮೀಸಲಾತ ಸ್ಥಾನಗಳಲ್ಲಿದ್ದರೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಹಾಗೇನಿಲ್ಲ. ಮುಖಂಡರಲ್ಲಿ ಕಳಕಳಿ ಮನವಿ ಏನಪ್ಪ ಅಂತಂದ್ರೆ ಎಟ್ಲೀಸ್ಟ್ ನಮಗೆ ವಿಧಾನ ಪರಿಷತ್ ಒಂದು ಸ್ಥಾನ ಈ ನಮ್ಮ ಭೋವಿ ಸಮಾಜಕ್ಕೆ ಒಂದು ನಾಮನಿರ್ದೇಶನ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶ್ರೀಹರಿ ಜಾಧವ್, ಶ್ರೀನಿವಾಸ್ ದಂಡಗುಲ್ಕರ್, ಪರಶುರಾಮ್ ಮಾಡಿಯಾಳ್, ಖಾಜಪ್ಪ ಕಾಳಗಿ ಸೇರಿದಂತೆ ಇತರರು ಹಾಜರಿದ್ದರು. 2025-26ನೇ ಸಾಲಿನ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಖಿ ಸಮಿತಿಯ ನೂತನ ಸದಸ್ಯರ ಪದಗ್ರಹಣ ಸಮಾರಂಭವು ನಗರದ ರೋಟರಿ ಪಾಲ್ ಹರೀಸ್ ಆಡಿಟೋರಿಯಂನಲ್ಲಿ ಜರುಗಿತು. ವರ್ಷ 2025-26ನೇ ಸಾಲಿನ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಖಿ ವತಿಯಿಂದ ನೂತನ ಪದಗ್ರಹಣ ಸಮಾರಂಭವನ್ನು ನಗರದ ರೋಟರಿ ಪಾಲ್ ಹರೀಸ್ ಆಡಿಟೋರಿಯಂನಲ್ಲಿ ಜರುಗಿತು. ಸದರಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಕ್ಲಬ್ ಮಾಣಿಕ್ ಪವಾರ್, ನೂತನ ಅಧ್ಯಕ್ಷರಾದ ರೋಟರಿ ಕ್ಲಬ್
ರೇಣುಕಾ ತಾಯಿ ರಾಠೋಡ್, ಕಾರ್ಯದರ್ಶಿಯಾಗಿ ರೋಟರಿ ಕ್ಲಬ್ ಡಾಕ್ಟರ್ ದೀಪ್ತಿ ಅಯ್ಯರ್ ಇವರುಗಳು ಪದಗ್ರಹಣ ವಹಿಸಿಕೊಂಡರು. ಸದರಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಕ್ಲಬ್ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್, ರೋಟರಿ ಕ್ಲಬ್ ಮನಿಲಾಲ್ ಪಿ ಶಹಾ, ಅಸಿಸ್ಟೆಂಟ್ ಗವರ್ನರ್ ರೋಟರಿ ಕ್ಲಬ್ ಮಾಣಿಕ್ ಮಂದಕ್ನಳ್ಳಿ ಉಪಸ್ಥಿತರಿದ್ದರು. ವರ್ಷ 2025-26ನೇ ಸಾಲಿನ ಪದಾಧಿಕಾರಿಗಳು ಈ ಕೆಳಗಿನಂತೆ ಇರುತ್ತವೆ. ಅಧ್ಯಕ್ಷ ರೋಟರಿ ಕ್ಲಬ್ ರೇಣುಕಾ ತಾಯಿ ರಾಠೋಡ್, ಕಾರ್ಯದರ್ಶಿ ರೋಟರಿ ಕ್ಲಬ್ ಡಾಕ್ಟರ್ ದೀಪ್ತಿ ಅಯ್ಯರ್, ಟ್ರೆಸರರ್ ರೋಟರಿ ಕ್ಲಬ್ ಮೋಹಿನಿ ಜಿಡಿಗೇಕರ್, ಮಾಜಿ ಅಧ್ಯಕ್ಷರಾದ ರೋಟರಿ ಕ್ಲಬ್ ರೋಹಿಣಿ ಯಳಸಂಗೀಕರ್, ಮಾಜಿ ಕಾರ್ಯದರ್ಶಿ ರೋಟರಿ ಕ್ಲಬ್ ಲತಾ ಪಿ ದೇಶಪಾಂಡೆ, ಪ್ರೆಸಿಡೆಂಟ್ ಎಲೆಕ್ಟ್ ರೋಟರಿ ಕ್ಲಬ್ ಪ್ರಿಯಾಂಕಾ ಮುಗುಳಿ, ಜಾಯಿಂಟ್ ಸೆಕ್ರೆಟರಿ ರೋಟರಿ ಕ್ಲಬ್ ಮಾಧವಿ ಟೇಂಗ್ಳಿ, ಸಾರ್ಜೆಂಟ್ ಆರ್ಟ ಆಮರ್ಸ್ ರೋ ರೋಟರಿ ಕ್ಲಬ್ ಯೋಜನಾ ಸಾಂಬ್ರಾಣಿ, ಮೆಂಬರ್ಶಿಪ್ ಡೆವಲಪ್ಮೆಂಟ್ ರೋಟರಿ ಕ್ಲಬ್ ಶ್ವೇತಾ ಮಾನ್ಕರ್, ಗ್ರೀಟಿಂಗ್ ಅಂಡ್ ಸರ್ವಿಸ್ ಪ್ರಾಜೆಕ್ಟ್ ಉಮಾ ಗಚ್ಚಿನ್ಮನಿ, ವೆಬ್ ಅಂಡ್ ಕಮ್ಯುನಿಕೇಶನ್ ರೋಟರಿ ಕ್ಲಬ್ ಸುಷ್ಮಾ ಹಡ್ಗಿಲ್ ಮಠ್, ಯೂತ್ ಸರ್ವಿಸ್ ರೋಟರಿ ಕ್ಲಬ್ ಡಾಕ್ಟರ್ ಜ್ಯೋತಿ ತೆಗ್ನೂರ್, ರೋಟರಿ ಫೌಂಡೇಶನ್ ರೋಟರಿ ಕ್ಲಬ್ ಪ್ರೀತಿ ಮಾನ್ಕರ್, ಪೋಲಿಯೋ ಪ್ಲಸ್ ರೋಟರಿ ಕ್ಲಬ್ ಲತಾ ದೇಶಪಾಂಡೆ, 7 ಎವೆನ್ಯೂಸ್ ಫೋಕಸ್ ರೋಟರಿ ಕ್ಲಬ್ ರೋಹಿಣಿ ಯಳಸಂಗೀಕರ್, ಲಿರ್ಸಿ ರೋಟರಿ ಕ್ಲಬ್ ಅನುರಾಧ ಕುಮಾರಸ್ವಾಮಿ, ಕಾನ್ಫರೆನ್ಸ್ ಇವೆಂಟ್ ಪ್ರಮೋಷನ್ ರೋಟರಿ ಕ್ಲಬ್ ಯೋಜನಾ ಸಾಂಬ್ರಾನಿ, ರೈಲಾ ಮತ್ತು ರೀಲಿ ರೋಟರಿ ಕ್ಲಬ್ ತ್ರಿವೇಣಿ ಹರವಾಳ್, ಪಬ್ಲಿಕ್ ಇಮೇಜ್ ರೋಟರಿ ಕ್ಲಬ್ ಅಮೃತ ಪಟಾಟೆ, ಸ್ವಚ್ಛ ಭಾರತ ರೋಟರಿ ಕ್ಲಬ್ ಮೋಹಿನಿ ಜಿಡಿಗೇಕರ್, ಗ್ರೀಟಿಂಗ್ಸ್ ಚೇರ್ಮನ್ ರೋಟರಿ ಕ್ಲಬ್ ಉಮಾ ಗಚ್ಚಿನ್ಮನಿ, ಕ್ಲಬ್ ಟ್ರೇನರ್ ಪದ್ಮಾ ಶ್ರೀನಿವಾಸರಾವ್ ಸದಸ್ಯರು ಆಗಿದ್ದರು. ಆಯ್ಕೆಯಾದ ಎಲ್ಲ ರೋಟರಿ ಸದಸ್ಯರಿಗೆ ಪದಗ್ರಹಣ ವಹಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ರೋಟರಿ ಕ್ಲಬ್ ರೋಹಿಣಿ ಯಳಸಂಗೀಕರ್, ಮಾಜಿ ಕಾರ್ಯದರ್ಶಿಯಾದ ರೋಟರಿ ಕ್ಲಬ್ ಲತಾ ದೇಶಪಾಂಡೆ ಹಾಗೂ ರೋಟರಿ ಕೋಆರ್ಡಿನೇಟರ್ ಆದ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಉಪಸ್ಥಿತರಿದ್ದರು. From taking oath as a president till now. Thank you, Lata, my cheerful secretary and very active sincere treasurer, Rotarian VHF Mohini Jidvekar. Thank you all for giving me freedom in my duty as a president. I met so many people during this year who accepted reading my invitation, readily accepting my invitation and as guests and did awareness projects in my tenure. All the speakers were great enough to give talks on various subjects. For example, Dr. Sushma Kurar Madam, Dr. Vivek Patil, Dr. Alok Khanate, Dr. Marthan Kulkarni, Dr. Vani Patil, Dr. Nitin Mahakar, Dr. Rupa Vanshetty, Dr. Meena Patki, Dr. Megha Kamlapurkar, Dr. Sandeep Veerbhadrapa sir, and Tiwari Madam, Archana Tiwari Madam, Dr. then Mala Kandi, and so many. All the projects and I did all the projects in many institutions such as NV School and College, then our own Rotary School, Aradhna PO College, and run by Rotarian Chetan Kumar Ganji sir, then Government College for Girls. Anybody elaborate what is Rotary? Anyone please? Rotary is nothing but is a Rotary International. It is an international organization which has global network of community leaders who come together to make a positive impact on the world. There are few overviews of that. Key aspect is it is a service organization. Rotary is a service organization that focuses on humanitarian projects and initiatives, new ideas, how to face the present problems, how to solve the present problems. We take initiative. You know that a lot of conflict is going on throughout the globe, but Rotary is working everywhere. We won't require any, what you can say, media presence and all that, but we do our work. And it is a global network, as I said, it is a global network. Rotary has a presence in over 200 countries and more than 35,000 clubs all over the world. And volunteer drivers. Rotary is run by volunteers who contribute their time, skill as well as
resources to make a difference in the community as well as in the world. And Rotary has its mission and objective. Rotary Ideas service based on the 5 avenue of services. All of you know that. What are they? The 5 avenue of service is club service, vocational service, community service, international service, and new generation service. The mission of Rotary International is to provide service to others, promote integrity and advance world understanding, goodwill and peace through its fellowship of business, professional and community leaders. Other principles involves Rotary commitment to service above self, Rotary's motto, which is channelized through the 5 avenues of services, just what I have mentioned. And we have 7 area of focus. As everybody knows that. What are they? Rotary is working on these 7 areas of focus. Whatever global grant projects or district grant projects we do on this area of focus only, because we will get the grants as well as permission to do the projects on this 7 area of focus. As you know that we are promoting peace throughout the world, we are fighting diseases, we are providing clean water for drinking, we are saving mother and children, supporting education, growing local economies and protecting the environment. This is the 7th area of focus. Just 5 years back Rotary has adopted that because there is global warming, so Rotary thought that why cannot we work when we have worked for the eradication of polio. When Rotary got involved in the polio eradication program in 1988, more than 200 countries have polio affected children or virus. But now we have contributed more than $2.1 billion for the eradication of polio. As well as we are instrumental in making the governments to invest or to funding of more than $10 billion for polio eradication throughout the world. And now there are only 2 countries which have polio, and we have eradicated polio from the earth, we can say. Only Afghanistan and Pakistan have some polio cases. I think shortly within this 2025, 2020, this our next year, Pakistan and Afghanistan will also be free from polio eradication. Same way. Kalburgi roti has become so much famous, not only in Karnataka, Gulbarga district, Karnataka, but those are available in Bangalore, in all the malls. And there will be a time where Kalburgi rotis will be recognized all over India. Now, I know that Rotary Club of Sakhi, many people are confused with the meaning of Sakhi. Sakhi is nothing, ladies' friends. And that was the reason why our elders have named this club as Rotary Club of Sakhi, because it is 100% ladies' club. And we as a Rotarian, male members of a Rotary Club, we know, हमें ये पता है कि लेडीज़ की लिमिटेशन बहुत ज़्यादा रहते हैं. घर का काम करना है, साथ में अगर बच्चे हैं तो उनको टाइम पे स्कूल में भेजना है, फिर कॉलेज का एजुकेशन करना है. थोड़ा आगे बढ़े तो सन इन लॉ, डॉटर इन लॉ, देन ग्रैंडफादर, ग्रैंडचिल्ड्रन, एक्सेट्रा एक्सेट्रा. इन स्पाइट ऑफ ऑल दिस, अगर ये सखियाँ हमारे रोटरी के लिए टाइम निकालती हैं तो इट इज नथिंग बट ए हैट्स ऑफ टू ऑल द मेंबर्स ऑफ रोटरी क्लब ऑफ सखियाँ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ರೋಟರಿ ಕ್ಲಬ್ ರೇಣುಕಾ ತಾಯಿ ರಾಠೋಡ್ ಅಧ್ಯಕ್ಷರು. ಜೆಡಿಎಸ್ ಪಕ್ಷವನ್ನು ಬೇರು ಮಟ್ಟದಲ್ಲಿ ಗಟ್ಟಿಗೊಳಿಸಲು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಕಲಬುರಗಿಗೆ ಆಗಮಿಸಿದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಜನತಾದಳ ರಾಜ್ಯದ ಜನತೆ, ರೈತರ, ಕಾರ್ಮಿಕರ ಪಕ್ಷವಾಗಿದ್ದು ಎಚ್ಡಿ ದೇವೇಗೌಡ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ನೀಡುವ ಮೂಲಕ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರ ದಾರಿಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಎಂದು ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾದ
ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾದ ಮಾಜಿ ಮಂತ್ರಿಗಳಾದ ನಾಡಗೌಡರವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶರಣಗೌಡರು ಶಾಸಕರು ಗುರುಮಿಡ್ಕಲ್ ನಮ್ಮವರಾದಂಥ ಅವರು ಕೂಡ ಆಗಮಿಸಿದ್ದಾರೆ. ಮಾಜಿ ಮಂತ್ರಿಗಳಾದ ನಮ್ಮ ಹಲ್ಕುಡ್ ಹನುಮಂತಪ್ಪ ಅಣ್ಣವರು ಕೂಡ ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರು ಬೆಂಗಳೂರಿನಿಂದ ಕಲಬುರಗಿಗೆ ಪ್ರಯಾಣ ಮಾಡಿ ಇವತ್ತು ನಮ್ಮ ಎದುರುಗಡೆ ಮೊದಲ ಬಾರಿಗೆ ಕಲಬುರಗಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ ಅಕ್ಕವರೇ, ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ, ನೀವು ಬಂದಿದ್ದೀರಿ ಅಂತೇಳಿ. ಇದು ಕಲಬುರಗಿ ಜಿಲ್ಲೆಯ ಪ್ರೀತಿ ಅಂತ ನಾನು ತಮಗೆ ಹೇಳಲು ಬಯಸ್ತಾ ಇದ್ದೀನಿ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೂ ಕೂಡ ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರು ತಗೊಳ್ಳೋಕ್ಕಾಗೋದಿಲ್ಲ, ಕ್ಷಮೆಯನ್ನು ಕೋರಿ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ಕೂಡ ಇವತ್ತು ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣು ಮತ್ತು ಅನೇಕ ಜನರು, ಯಾಕಂದರೆ ಯುವ ಘಟಕದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂದರೆ ಅವರು ಇವತ್ತು ಈ ಭಾಗದ ಸೌತ್ ಅಭ್ಯರ್ಥಿಯಾದಂಥ ಕೃಷ್ಣಾರೆಡ್ಡಿ ಆಗಿರ್ಬೋದು, ಇವತ್ತು ನಮ್ಮ ಅಫ್ಜಲ್ಪುರ ಅಭ್ಯರ್ಥಿಯಾದಂಥ ನಾಟಿಕರಣವರಾಗಿರ್ಬೋದು, ಇವತ್ತು ಎಲ್ಲ ನಮ್ಮ ಆಳಂದ ಮತಕ್ಷೇತ್ರದ ಮಹೇಶ್ವರಿ ವಾಲಿಯಾರ್ ಆಗಿರ್ಬೋದು, ನಮ್ಮ ರಾಜಾ ಪಟೇಲ್ ಆಗಿರ್ಬೋದು, ನಮ್ಮ ಶ್ಯಾಮರಾವ್ ಸುರಣ್ಣನವರಾಗಿರ್ಬೋದು, ಅನೇಕ ಇವತ್ತು ಎಲ್ಲ ಪಕ್ಷದ ಅಭಿಮಾನಿಗಳು ವರ್ಷಗಳಂತೆ ಇವತ್ತು ಪಕ್ಷ ಎಲ್ಲಿ ಇದೆ, ಜನತಾದಳ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಕಲಬುರಗಿಯಲ್ಲಿ ಜನತಾದಳ ಏನಿದೆ ಅಂತೇಳಿ ಇವತ್ತು ತಾವು ತೋರಿಸಿದ್ರಿ ಬಂಧುಗಳೇ. ಇನ್ನು ಮುಂದೆ ಜನತಾದಳ ಪಕ್ಷ ಯಾವ ಮಟ್ಟಿಗೆ ಹೋಗುತ್ತೆ ಎಂಬ ಒಂದು ಆಶಾ ಭಾವನದಿಂದ ಇವತ್ತು ಈ ಪಕ್ಷ ಇವತ್ತು ಯುವ ನಾಯಕರಾಗಿ ಈ ಪಕ್ಷದ ಮುಂದಿನ ಭವಿಷ್ಯ, ಮುಂದಿನ ನಮ್ಮ ಈ ರಾಜ್ಯದ ಮತ್ತೊಬ್ಬ ಮುಖ್ಯಮಂತ್ರಿ ಆಗಲು ಬಂದಿದ್ದಾನೆ ಈ ಪಕ್ಷದಿಂದ. ನಮ್ಮ ನಿಖಿಲ್ ಅಣ್ಣವರಿಗೆ ಆ ದೇವರ ಆಶೀರ್ವಾದ ಮಾಡಬೇಕು ಈ ಪಕ್ಷ. ಯಾಕಂದರೆ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿದ್ದಂಥ ಪಕ್ಷ, ಯಾವತ್ತೂ ಕೂಡ ಕಾರ್ಮಿಕರ ಪರವಾಗಿ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದೆ ಅಂದರೆ ಇಲ್ಲಿ ಕೂತಂತ ಎಲ್ಲ ಜನರು ಇವತ್ತು ಭೀಮಾ ನದಿಯ ನೀರು ನೀವು ಕುಡಿತಾ ಇದ್ರಿ ಅಂದರೆ ಅದು ದೇವೇಗೌಡರ ಒಂದು ಆಶೀರ್ವಾದ ಅಂತ ಹೇಳಲು ಬಯಸ್ತಾ ಇದ್ರು ಬಂದವರು. ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಅಫ್ಜಲ್ಪುರಿಗೆ ಬಂದು ಅವರು 800 ಕೋಟಿ ಕೊಟ್ಟಿದ್ದಕ್ಕಾಗಿ ಆ ಭೀಮಾ ಡ್ಯಾಮನ್ನು ನಿರ್ಮಾಣ ಆಯಿತು. ಇವತ್ತು ನೀವು ಕಲಬುರಗಿಯವರು ನೀರು ಕುಡಿತಾ ಇದ್ದೀವಿ ಬಂಧುಗಳೇ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನತಾದಳ ಕೊಡುಗೆ ಅಪಾರವಾಗಿದೆ. ಇವತ್ತು ನಮ್ಮ ರಾಜ್ಯದ ಪಕ್ಷಕ್ಕೆ ನಾವೆಲ್ಲರೂ ಒಲವನ್ನು ತೋರಿಸ್ಬೇಕು. ಇವತ್ತು ರಾಷ್ಟ್ರೀಯ ಪಕ್ಷಕ್ಕೆ ತಾವೆಲ್ಲರೂ ಒಲವನ್ನು ತೋರಿಸಿದ್ದು ನೋಡಿದಿರಿ. ಏನೇನು ಹಗರಣಗಳು ನಡೀತಾ ಇದೆ, ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ, ತಾವೆಲ್ಲರೂ ಕಣ್ಣು ಮುಂದೆ ನೋಡ್ತಾ ಇದ್ರಿ. ಪ್ರತಿದಿನ ಮಾಧ್ಯಮದವರು ಏನು ನಿಮ್ಗೆ ತೋರಿಸ್ತಾ ಇದ್ರು ಅಂದರೆ TV ನೋಡ್ಬೇಕಂದ್ರೆ ನಾಚಿಕೆ ಆಗ್ತಾ ಇದೆ. ಜನತಾದಳ ಆಡಳಿತದಲ್ಲಿದ್ದಾಗ ಇಂಥ ಒಂದು ಸಂದರ್ಭ ಎಂದೂ ಕೂಡ ನಾವು ನೋಡಿರಲಿಲ್ಲ ಬಂಧುಗಳೇ. ಹಿರೀಕರು ಅನೇಕರು ಜನರು ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ. ಇವತ್ತು ಅಂಥ ಎಲ್ಲ ಹಿರೀಕರನ್ನು ಕೂಡ ಇವತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಸನ್ಮಾನ್ಯ ಅಪ್ಪಾಜಿಯವರು ಕೊಟ್ಟಂಥ ಕೊಡುಗೆ ಬಗ್ಗೆ ಅವರಿಗೆ ಅಪಾರ ಗೌರವ ಇದೆ. ರೈತರಿಗಾಗಿ ಅನೇಕ ವಿಷಯಗಳನ್ನು ಸಾಲ ಮನ್ನಾ ಮಾಡಿದಾಗಿರ್ಬೋದು, 1, 2 ನಮ್ಮ ಪಕ್ಷದ ಕೆಲಸಗಳ ಕಾರ್ಯಗಳನ್ನು ನೋಡಿದ್ರೆ ನಾವು ಬೆಲೆ ಕಟ್ಟಲಾರದೆ ಇವತ್ತು. ಯಾಕಂದರೆ ಅಡ್ವರ್ಟೈಸ್ಮೆಂಟಲ್ಲಿ ನಾವಿಲ್ಲ, ಏನೂ ನುಡಿದಿಲ್ಲ, ಆದರೂ ಕೂಡ ಮಾಡಿ ತೋರಿಸಿದಂಥ ಪಕ್ಷ ನಮ್ಮದಾಗಿದೆ ಬಂಧುಗಳೇ. ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು ನುಡಿದಂತೆ ನಡೆದಿದ್ದೀವಿ ಅಂತೇಳಿ, ನುಡಿದಂಥ ಭ್ರಷ್ಟಾಚಾರದಲ್ಲಿ ಒಳಗಿದೆ ಮತ್ತು ವಿನಃ ಬೇರೆದು ಏನೂ ಅವರು ಮಾಡ್ತಾ ಇಲ್ಲ ಅಂತ ತಮಗೆ ಹೇಳಲು ಬಯಸ್ತಾ ಇದ್ದೀನಿ. ಈಕೆ ಸಮಯದ ಅಭಾವ ಇರೋದರಿಂದ ಕಲಬುರಗಿ ಜಿಲ್ಲೆಯ ವಿಷಯಗಳನ್ನು ಕೆಲವೊಂದು ಅಣ್ಣವರಿಗೆ ನಾವು ಬೆಳಗಿನ ಜಾವದಲ್ಲಿ ತಿಳಿಸಿದ್ದೀವಿ. ಇಲ್ಲಿ ಭಾಳಷ್ಟು ಜನರು ಇವತ್ತು ಯುವಕರು ಭಾಳ ನಮ್ಮ ಮಹಾರಾಷ್ಟ್ರಗೆ ಮತ್ತು ತೆಲಂಗಾಣಗೆ, ಆಂಧ್ರ ಪ್ರದೇಶಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರಣ್ಣ. ಅದಕ್ಕಾಗಿ ಈ ನಮ್ಮ ಭಾಗದಲ್ಲೇ ಕಾರ್ಖಾನೆಗಳಿವೆ, ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು. ಇವತ್ತು ಆ ಒಂದು ಕಾರ್ಖಾನೆಯಲ್ಲಿ ಇವತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಲ್ಲಿದ್ದಂಥ ಎಲ್ಲ ತಾಯಂದಿರು ಬಂದಿದ್ದಾರೆ, ಇವತ್ತು ಹಿರಿಯರು ಬಂದಿದ್ದಾರೆ. ಅವ್ರ ಮಕ್ಕಳು, ಅವ್ರ ಅಣ್ಣತಮ್ಮಂದಿರು ಇವತ್ತು ನೌಕರಿಗೆ ಹೋಗ್ಬೇಕಂದ್ರೆ ಇವತ್ತು ಬೆಂಗಳೂರು ಹೋಗ್ತಾರೆ, ಇಲ್ಲಾದರೆ ಹೈದರಾಬಾದ್ ಹೋಗ್ತಾರೆ, ಇಲ್ಲಾದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಸಂದರ್ಭ ಕಾಣ್ತಾ ಇದ್ದೀವಿ ಬಂದರೆ. ಅದನ್ನು ಇವತ್ತು ತಡಬೇಕಾಗಿದೆ. ಅದಕ್ಕಾಗಿ CCI ಕುರುಕುಂಟ ಫ್ಯಾಕ್ಟ್ರಿ ಅಣ್ಣವ್ರಿಗೆ ನಾನು ಹೇಳಿದ್ದೀನಿ, ಅದರಲ್ಲಿ ನಮಗೆ ದಿಲ್ಲಿಗೆ ಬರೋಕ್ಕೆ ಕೇಳಿದ್ದಾರೆ. ನಾವು ಒಂದು ನಿಯೋಗ ತೊಂದು ಚೇಂಬರ್ ಆಫ್ ಕಾಮರ್ಸು ನಾವು ಎಲ್ಲರ ಜೊತೆಗೂಡಿ ಇಲ್ಲಿನ ಸಮಸ್ಯೆಗಳು, ಯಾಕಂದರೆ ಅಂಥ ಒಂದು ರಾಜ್ಯದ ಗಂಡುಮನೆ ಯುವ ನಾಯಕರು ನಿಖಿಲ್ ಅಣ್ಣವರು ಇವತ್ತು ನಮ್ಮ ಜಿಲ್ಲೆಗೇನು ಬಂದಿದ್ದಾರೆ.
ಯಾಕಂದರೆ ಈಗ ತಾನೇ ನಮ್ಮ ಗುರುಮಿಟ್ಕಲ್ ಶಾಸಕರು ಹೇಳ್ತಾ ಇದ್ರು ಸಮಯ ಕಮ್ಮಿ ಇದೆ ಅಂತ. ಶಾಸಕರೇ ನನ್ನ ಕ್ಷೇತ್ರ ಇದೆ, ಸ್ವಲ್ಪ ಜನನೂ ನಮ್ಮ ಮೇಲೆ ಒಂದು ಆಸೆ ಇಟ್ಟಿರ್ತಾರೆ ಒಂದೆರಡು ಮಾತಾಡಿರೋದು. ಅದಕ್ಕೆ ತಾವು ಪರ್ಮಿಷನ್ ಕೊಟ್ಟರೆ ಮುಂದುವರಿತೀನಿ, ಇಲ್ಲ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲ ಬಂಧುಗಳೇ, ಇವತ್ತು ಕಲಬುರಗಿ ಜಿಲ್ಲೆದಾಗ JDS ಎಲ್ಲಿ ಇದೆ ಅಂದರೆ ಇಲ್ಲಿ ಶಕ್ತಿ ಇವತ್ತು ತಾಯಂದಿಯವರು, ಯುವಕರು, ಹಿರಿಯರು ಎಲ್ಲ ನೀವು ತಾವು ತೋರಿಸ್ಕೊಟ್ರಿ. ಇವತ್ತು ನಿಖಿಲ್ ಅಣ್ಣವ್ರ ಮೇಲೆ ಒಂದು ಪ್ರೀತಿ, ನಿಮಗೆ ಈ ಪಕ್ಷ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಇವತ್ತು ತಾವು ಏನು ಬಂದಿದ್ರಲ್ಲ, ಇವತ್ತು ಫ್ರೈಡೇ ಒಂದಿದೆ ಮುಸಲ್ಮಾನ तायंदेव, आज आप लोगों को नमाज का दिन रहता है, मैं आपको भी शुक्रिया अदा करता हूँ। क्यों बोले तो आज जो पार्टी के ऊपर जो मोहब्बत रख के आप लोग आए यहाँ पे ಹೆಚ್ಚಿನ ಸಂಖ್ಯೆದಾಗ ನಾನು ತಾಯಂದಿವ್ರು ಕಾಣಿಸ್ತಾ ಇದ್ದೀನಿ. ಯಾಕಂದರೆ ಫ್ರೀ ಬಸ್ಸು, ಈ ಗ್ಯಾರಂಟಿ ಕಾರ್ಡ್ ಎಲ್ಲ ಪಕ್ಕಗೆ ಇಡ್ತಾವೆ ಏನು ಬಂದಿರಲ್ಲ ತಾಯಂದರೆ. ಒಂದಿನ ಈ ಪಕ್ಷ ನಿಮ್ಮ ಋಣ ತೀರ್ಸದ. ಈ ಭಾಗದಾಗ ನಾವು ಹೆಚ್ಚಿಗೆ ರೀತಿಯಲ್ಲಿ ಶಕ್ತಿ ಬೆಳೆಸಿ ಇವತ್ತು ನಿಖಿಲ್ ಅಣ್ಣ ಇವತ್ತೇನು ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತೆಲ್ಲ ಯುವಕರಿದ್ದಾರೆ, ನಮ್ಮ ಬಾಲರಾಜ್ ಗುತ್ತೇದವರಾಗಲಿ, ಅಫ್ಜಲ್ಪುರದವರಾಗಲಿ, ನಮ್ಮ ಆಳನ್ ಶಾಸಕ ನಮ್ಮ ಅಕ್ಕೋರಾಗಲಿ, ಎಲ್ಲ ಯುವಕರು ನಾವು ಶಕ್ತಿ ಇವತ್ತು ನಿಖಿಲ್ ಅಣ್ಣ ಬಂದು ಇವತ್ತು ನಮ್ಗೇನು ಶಕ್ತಿ ತುಂಬ್ತಾ ಇದ್ದಾರೆ. ಇವತ್ತು ಮುಂದಿನ ದಿನದಾಗ 2028ದಾಗ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಕುಮಾರಣ್ಣ ಹಾಗೆ ಆಗ್ತಾರ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಸರ್ಕಾರ ತಾವು ನೋಡ್ತಾ ಇದ್ದೀರಿ, ಗ್ಯಾರಂಟಿ ಕಾರ್ಡ್ ಮೇಲೆ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ. ಈ ಕಲಬುರಗಿ ಜಿಲ್ಲೆದಾಗ ಏನೇನು ಲೂಟಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಸಕರು ಇವತ್ತು ಸರ್ಕಾರ ವಿರೋಧ ಮಾತಾಡ್ತಾರ, ಎಲ್ಲ ಮಾತಾಡಿದ್ರೆ ಬಹಳಷ್ಟಿದೆ. ಇವತ್ತು ನಿಖಿಲ್ ಅಣ್ಣ ಮಾತಾಡ್ತಾರೆ, ನಂಗೆ ಸಮಯ ಕಮ್ಮಿ ಇದೆ. ಆಲ್ರೆಡಿ ನಮ್ಮ MLA ಸಾಹೇಬರು ಸಿಗ್ನಲ್ ಕೊಟ್ಟೆ ಕಳಿಸಿದಾರ. ಅದಕ್ಕೆ ದಯಮಾಡಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ತಮ್ಮೆಲ್ಲರಿಗೆ ಮನಸ್ಪೂರ್ವಕ ಧನ್ಯವಾದಗಳು. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ JDS. ಮೊದಲನೇ ಬಾರಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದ ಹೊರಗಡೆ, ವಿಧಾನಸೌಧದ ಒಳಗಡೆ ಕಲ್ಯಾಣ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಜನರು ಎದುರು ನೋಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಗರ್ಭಿಣಿ ತಾಯಂದಿರ ಒಂದು ಸಾವು, ಆ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಯ ಮನೆ ಮಾತಾಗಿತ್ತು. ಅವೆಲ್ಲವನ್ನ ಕೂಡ ವಿಧಾನಸೌಧದ ಒಳಗಡೆ ಶರಣಗೌಡರು ಗರ್ಜಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಅವರ ದೊಡ್ಡಪ್ಪ ಅವರು, ಅವರ ತಂದೆ ಅವರು, ಈಗ ಶರಣಗೌಡರು ಸತತವಾಗಿ 3 ತಲೆಮಾರು ಹತ್ತತ್ರ 3-4 ದಶಕಗಳಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣವರಿಗೆ, ಇವತ್ತು ನನ್ನ ಕಾಲದವರೆಗೂ ಕೂಡ ನಾವು ಜೊತೆಯಲ್ಲಿ ಇದ್ದೇವೆ, ಹಿಂದೇನೂ ಇದ್ವಿ, ಮುಂದೇನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶರಣಗೌಡರಿಗೆ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇಡಂನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅವ್ರ ಮೇಲೆ ಬಹಳ ಅತ್ಯಂತ ವಿಶ್ವಾಸ, ನಂಬಿಕೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಅದೇ ರೀತಿ ನಡ್ಕೊಂಡಿದ್ದಾರೆ. ಈಗ ಅವ್ರಿಗೆ ಜನತಾದಳ ಪಕ್ಷವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪ್ರತಿನಿಧಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು, ಇಲ್ಲಿರ್ತಕ್ಕಂಥ ಎಲ್ಲ ಕಿರಿಯ ಮುಖಂಡರುಗಳ ಒಂದು ಆಶೀರ್ವಾದದಿಂದ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿ ಬಾಲರಾಜ್ ಗುತ್ತೇದಾರರವರು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತೇ ನಿಂತಿದ್ದಾರೆ. ಅಫ್ಸಲ್ಪುರದ ಜನತಾದಳ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿನಿತ್ಯ ಅವರು ನನಗೆ ಅವರ ದೂರವಾಣಿ ಮೂಲಕ ನನಗೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರ ಪ್ರತಿನಿತ್ಯದ ಹೋರಾಟದ ಚಟುವಟಿಕೆಗಳನ್ನ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇರ್ತೇನೆ. ಕೋಲಿ ಸಮುದಾಯದ ಪ್ರಮುಖ ಮುಖಂಡರು, ಹೋರಾಟಗಾರರಾಗಿರ್ತಕ್ಕಂಥ ನಾಟಿಕರ್ ಸಾಹೇಬರು ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕೆಲವೊಂದಷ್ಟು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೇನೆ.
ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರ ಅಕ್ಕವರು ಕೂಡ ನಮ್ಮ ಜೊತೆಯಲ್ಲಿ ಈ ಸದಸ್ಯತ್ವ ನೋಂದಣಿಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ ಜಿಲ್ಲೆಗಳಿಗೂ ಅವರು ನಿರಂತರವಾಗಿ ಬರ್ತಾ ಇದ್ದಾರೆ. ನಾನು ಅಕ್ಕ ಅವರಿಗೆ ಒಂದು ಮಾತನ್ನು ಹೇಳಿದ್ದೇನೆ, ಇವತ್ತು ಪಕ್ಷವನ್ನು ಎಲ್ಲ ಸಮಾಜ, ಧರ್ಮ, ವರ್ಗ, ವಿಶೇಷವಾಗಿ ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ರಾಜ್ಯಾದ್ಯಂತ ನೀವು ಪ್ರವಾಸವನ್ನು ಮಾಡಿ ಮಹಿಳೆಯರನ್ನ ಸಂಘಟಿಸುವಂಥ ಒಂದು ಛಲದಿಂದ ನೀವು ರಾಜ್ಯ ಪ್ರವಾಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾನು ರಶ್ಮಿ ಅಕ್ಕನವರು ದೀರ್ಘಕಾಲ ಮಾತನಾಡಿದ್ದೇವೆ. ಅವರಲ್ಲಿ ಒಂದೇ ಹಿಂಜರಿಕೆ ಇರ್ತಕ್ಕಂಥದ್ದು, ನಾನಿನ್ನೂ ಸ್ವಲ್ಪ ಈ ಒಂದು ಸ್ಥಾನಕ್ಕೆ ಹೊಸಬಳಿದ್ದೇನೆ. ನನಗೆ ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಬಂದಾಗ ನನಗೂ ಕೂಡ ಎಲ್ಲರೂ ಚಿರಪರಿಚಿತರಾಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದನೂ ನೀವು ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ. ಈ ರೀತಿ ನಾನು ಅವರೆಲ್ಲರನ್ನೂ ವಿಶ್ವಾಸಕ್ಕೆ ಎಲ್ಲರದ್ದು ಹೇಳ್ತೇನೆ, ನಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಪ್ರವಾಸ ಆದ ನಂತರ ರಾಜ್ಯಾದ್ಯಂತ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಹಿಳೆಯರ ಒಂದು ದೊಡ್ಡ ದಂಡೆ ಇದೆ. ಅವರು ಎಲ್ಲರನ್ನೂ ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೊಬ್ಬರು ನಮ್ಮ ಆಳಂದ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಮಹೇಶ್ವರಿ ಅಕ್ಕ ಅವರು ಕೂಡ ಬಂದಿದ್ದಾರೆ. ಈಗ ತಾನೇ ವೇದಿಕೆ ಮೇಲೆ ಅವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದನ್ನ ನೋಡಿದ್ದೀರಿ. ಒಂದು ಕಡೆ ಸದಸ್ಯತ್ವ ನೋಂದಣಿ ಮಾಡ್ತೀನಿ ಅಂತಕ್ಕಂಥ ಶಪಥವನ್ನು ಹೊತ್ತಿದ್ದಾರೆ. ನನಗೆ ಬೆಳಗ್ಗೆ ಮಾತನಾಡಬೇಕಾದ್ರೆ 1 ಗಂಟೆ ತಿಂಡಿ ತಿಂತ ಮಾತನಾಡಬೇಕಾದ್ರೆ, ಇಲ್ಲ ನಾನು ಆಳಂದ ಭಾಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಸಾಕಷ್ಟು ಕ್ಷೇತ್ರದ ಜನತೆ ಬೇಸತ್ತೋಗಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾನು ಜನರ ಇರ್ತೇನೆ, ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಒಬ್ಬರು ಮಹಿಳೆಯಾಗಿ ಇವತ್ತು ಮಹೇಶ್ವರಿ ಅಕ್ಕ ಅವರು ಭ್ರಷ್ಟಾಚಾರ ರಹಿತ ಆಳಂದ ವಿಧಾನಸಭಾ ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದ ಮೂಲಕ ನಿರ್ಮಾಣ ಮಾಡ್ತೇನೆ ಅಂತಕ್ಕಂಥ ಛಲವನ್ನು ಒತ್ತಿಯನ್ನು ಹೊರಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶರಣ್ಗೌಡರು ಮಾತನಾಡಬೇಕಾದ್ರೆ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆ ಒಡನಾಟವನ್ನು ಇಟ್ಕೊಂಡು, ಯಾಕೆಂದರೆ ಇವತ್ತೇನಾದರೂ ಈ ಪಕ್ಷ ಇನ್ನೂ ಉಳಿದಿದೆ ಅಂತಕ್ಕಂಥದ್ದಾದರೆ ಸಾಕಷ್ಟು ಜನ ಹಿರಿ ಜೀವಿಗಳು, ಹಿರಿ ತಲೆಗಳು ಇವತ್ತು ಪಕ್ಷದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ, ಅಪೇಕ್ಷೆಗಳಿಲ್ದಿರ ಪ್ರತಿನಿತ್ಯ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಸೂರತ್ರವರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದಿಂದ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ದಯಮಾಡಿ ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬಿಟ್ವಿ ಅಂತಕ್ಕಂಥದ್ದು ಯಾರು ಕೂಡ ಅನ್ಯತಾ ಭಾವಿಸ್ತಕ್ಕಂಥದ್ದು ಬೇಡ. ಏಕೆಂದರೆ ನೀವೆಲ್ಲರೂ ಪ್ರಮುಖರೇ, ನೀವೆಲ್ಲರೂ ಈ ಪಕ್ಷದ ಬೇರುಗಳೇ, ನಿಮ್ಮೆಲ್ಲರ ಹೋರಾಟದ ಪ್ರತಿಫಲವೇ ಇವತ್ತು ಜನತಾದಳ ಪಕ್ಷ ಇನ್ನೂ ಕೂಡ ಈ ರಾಜ್ಯದಲ್ಲಿ ಬಲಿಷ್ಠವಾಗಿ ಉಳಿದಿದೆ. ಕಲಬುರಗಿ ಜಿಲ್ಲೆಯ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಈ ಹಿಂದೆ ಜನತಾದಳ ಪಕ್ಷಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಹೋರಾಟಕ್ಕೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಕಲಬುರಗಿ ಜಿಲ್ಲೆ ಅನೇಕ ಸಂದರ್ಭದಲ್ಲಿ 6ರಿಂದ 7 ಶಾಸಕರನ್ನ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಕಲಬುರಗಿ ಜಿಲ್ಲೆನಲ್ಲಿದೆ. ಆದರೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಒಂದು ಹಂತಕ್ಕೆ ನಾವು ಕಳ್ಕೊಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಳಗಡೆಯಿಂದ ಇವತ್ತು ಆಲೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ನಾನು ಒಪ್ಕೊಳ್ತೇನೆ. ಯಾಕೆಂದರೆ ರಾಜಕಾರಣದಲ್ಲಿ ಗೆಲುವು, ಸೋಲು, ಏಳು ಬೀಳು ಇವೆಲ್ಲವೂ ಸರ್ವೇ ಸಾಮಾನ್ಯ. ಯಾತಕ್ಕೋಸ್ಕರ ಚುನಾವಣೆಯಲ್ಲಿ ಸೋಲಾಯಿತು, ಯಾತಕ್ಕೋಸ್ಕರ ನಾವು ಜಿಲ್ಲೆಯ ಜನತೆ ಈ ಹಿಂದೆ ನಮ್ಮ ಕೈಯನ್ನು ಹಿಡಿದಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ನಾವು ಆ ಜನಗಳ ಹತ್ರ ಹೆಚ್ಚಾಗಿ ಹೋಗ್ತಾ ಇಲ್ವ ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗ್ತದೆ.
ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೂಡ ಆ ನಿಟ್ಟಿನಲ್ಲಿ ನನಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಶರಣಗೌಡರು ಮಾತನಾಡಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾ ಇದ್ರು. ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದನ್ನು ಪ್ರಸ್ತಾವನೆ ಮಾಡಿದ್ದೇನೆ. ತುಂಬ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇದೆ. ಆ ಕಲ್ಪನೆ ಏನು ಅಂದರೆ, ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಬಹಳಷ್ಟು ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇವತ್ತಿನವರೆಗೂ ಜನತಾದಳ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅಥವಾ ಇವತ್ತಿಗೂ ಕೂಡ ನೀವು ಮಾತನಾಡ್ತಕ್ಕಂಥದ್ದಾದರೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅದು ಬೇರೆ ಪ್ರಶ್ನೆ, ಕನಿಷ್ಠ ಪಕ್ಷ ನಮಗೆ ಉತ್ತರ ಕರ್ನಾಟಕದಿಂದ 40ರಿಂದ 50% ಶಾಸಕರು ಹೊಂದಿರತಕ್ಕಂಥದ್ದಾಗಿದೆ. ಆದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋಗಿದೆ. ಜನತಾದಳ ಪಕ್ಷ ಅಂದರೆ ಕೇವಲ ಮೈಸೂರು ಜಿಲ್ಲೆಗೆ, ಮೈಸೂರು ಹಳೆ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಯಾವ ಕಾರಣಕ್ಕೂ ನಾನು ನಿಮ್ಮ ಜೊತೆ ಒಂದು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಒಬ್ಬ ಕಾರ್ಯಕರ್ತನಾಗಿ ನನ್ನಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ. ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅದು 10 ಜನ ಇರಲಿ, 20 ಜನ ಇರಲಿ, 100 ಜನ ಇರಲಿ, 1 ಲಕ್ಷ ಜನ ಇರಲಿ, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆನಲ್ಲಿದ್ದಾನೆ. ಈ ಹಿಂದೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ಓದ್ತಾ ಇರ್ತೇವೆ, ತಿಳ್ಕೊಳ್ತಾ ಇರ್ತೇವೆ. ಅವ್ರ ಸಮಕಾಲದವರು ಯಾವ ರೀತಿ ದೇವೇಗೌಡರ ಸಾಹೇಬರು ಹೋರಾಟವನ್ನು ಮಾಡಿದರು, ಯಾವ ರೀತಿ ಪಕ್ಷವನ್ನು ಅವರ ಹೆಗಲ ಮೇಲೆ ಹೊತ್ಕೊಂಡು ಕಟ್ಟಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಭಾಳಷ್ಟು ಜನ ಮೊನ್ನೆ ಕುಣಿಗಲ್ಗೆ ಹೋಗಿದ್ದೆ, ಭಾಳ ಎಲ್ಲೂ ದೂರ ಹೋಗೋದು ಬೇಡ. ಕುಣಿಗಲ್ಲಲ್ಲಿ ಡಾಕ್ಟರ್ ರವಿ ಅವರು ಕಳೆದ ಚುನಾವಣೆಯಲ್ಲಿ ಡಿ ನಾಗರಾಜಯ್ಯನವ್ರ ಮಗ, ಮಾಜಿ ಸಚಿವರ ಮಗ ಚುನಾವಣೆ ನಿಂತಿದ್ರು. ಅವರನ್ನು ಮಾತಾಡ್ತಾ ಇದ್ರು. ದೇವೇಗೌಡರ ಸಾಹೇಬರು ಕುಣಿಗಲ್ಗೆ ಬಂದಂಥ ಸಂದರ್ಭದಲ್ಲಿ ಆಗಿನ್ನೂ ದೇವೇಗೌಡರ ಸಾಹೇಬರು ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿರಪರಿಚಿತರಾಗಿರಲಿಲ್ಲ. ಹಾಸನ ಜಿಲ್ಲೆಯಿಂದ ಅವರು ರಾಜಕಾರಣ ಪ್ರಾರಂಭ ಮಾಡ್ತಾರೆ. ಅಲ್ಲಿದ್ದಂಥ ಕುಣಿಗಲ್ಲಲ್ಲಿ ಕೆಲವೊಂದಷ್ಟು ವರ್ಗ, ಇದು ಯಾರಪ್ಪ ಇದು ದೇವೇಗೌಡನಂತೆ, ಯಾರೇ ಇವನು ಗೌಡ, ದೇವೇಗೌಡರಿಗೂ ಕುಣಿಗಲ್ಗೂ ಏನಪ್ಪ ಸಂಬಂಧ ಅಂತ ಕೇಳಿರ್ತಕ್ಕಂಥದ್ದಿದೆ. ಆಗ ಅವ್ರ ಜೊತೆ ಕೇವಲ 5 ಜನ ಇದ್ರಂತೆ, 5 ಜನ ಮುಖಂಡರುಗಳು, ಅವ್ರ ಸಮಕಾಲದವರು. ಅಂದಿನಿಂದ ಇವತ್ತು ನೀವು ತಿರುಗಿ ನೋಡ್ತಕ್ಕಂಥದ್ದಾದರೆ ದೇವೇಗೌಡರ ಸಾಹೇಬರು ಬುಡಪ್ಪ, ನಾನು ಹಾಸನ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾನು ನಾಯಕ ಅಂತಕ್ಕಂಥದ್ದು ಅವರೇನೋ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇವತ್ತು ರಾಜ್ಯ ಅಷ್ಟೇ ಅಲ್ಲ, ದೇಶ ವ್ಯಾಪ್ತಿ ಇವತ್ತು ದೇವೇಗೌಡರ ಸಾಹೇಬ್ರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಟ್ಟು ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಇವೆಲ್ಲವನ್ನ ನಾವು ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗ್ತದೆ. ಇರ್ಬೋದು ಇವತ್ತು ನಮಗೆ ಕಲಬುರಗಿನಲ್ಲಿ ಹೆಚ್ಚಾಗಿ ನಮ್ಮ ಕಣ್ಮುಂದೆ ಶಾಸಕರನ್ನ ನಾವು ಒಂದೇ ಆಗಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಾನು ಒಪ್ಕೊಳ್ತೇನೆ. ಆದರೆ ಹಿಂದೆ ಇತಿಹಾಸ ಇದೆ ಈ ಜಿಲ್ಲೆಗೆ. ಜನತಾದಳ ಪಕ್ಷ ಅತಿ ಹೆಚ್ಚು ಶಾಸಕರನ್ನ ಹೊಂದಿರತಕ್ಕಂಥ ಇತಿಹಾಸ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಧೃತಿಗೆಡೋದು ಬೇಡ. ಯಾವ ಕಾರಣಕ್ಕೂ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ಸು ಹಿಂತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಂದಿದ್ದೇವೆ, ಯಾವುದೇ ಚುನಾವಣೆಗೋಸ್ಕರ ಬಂದಿಲ್ಲ. ಯಾವುದೋ ಹಿಂದಿನ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಸಮಯಾವಕಾಶ ಇದೆ. ಯಾತಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇರ್ಬೋದು. ನಿಖಿಲ್ ಕುಮಾರಸ್ವಾಮಿ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮುಂದಿನ ಚುನಾವಣೆಗಳೇನಿದೆ, ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ. ಮಾಧ್ಯಮದ ಸ್ನೇಹಿತರು ನನಗೆ ಕೇಳ್ತಾ ಇದ್ರು, ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿ ತುಂಬಿಸ್ತೀರಿ, ಯುವಕರು ನಿಮ್ಮ ಪಕ್ಷಕ್ಕೆ ಕರೆ ತರಲಿಕ್ಕೆ ನೀವು ಯಾವ ರೀತಿ ಅವ್ರಿಗೆ ಒಳಗಡೆಯಿಂದ ವಿಶ್ವಾಸ ಮೂಡಿಸ್ತೀರಿ ಅಂತಕ್ಕಂಥದ್ದು ಕೇಳ್ತಾ ಇದ್ರು. ನಾನೊಂದು ಮಾತನ್ನು ಹೇಳಿದೆ, ಭಾಳ ಜನ ಜನತಾದಳದಿಂದ MLAಗಳಾಗಿ ಬೆಳೆದಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಸಂಸದರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಹಿಂದೆಲ್ಲ ಒಂದು ದಿನ ಆಕಾಂಕ್ಷಿತರಾಗಿ ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಿಂದ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ. ಹಾಗಾಗಿ ಹೊಸ ಯುವಕರು, ಹೊಸ ಆಲೋಚನೆಗಳು, ಹೊಸ ತಲೆಮಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಸಮಗ್ರವಾಗಿ ಕಟ್ತಕ್ಕಂಥದ್ದಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದರೆ ಯುವ ಪೀಳಿಗೆಗೆ ನಾವು ತುಂಬ ಹೃದಯದಿಂದ ಬರಮಾಡ್ಕೊಳ್ಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನು ನೀವೆಲ್ಲರೂ ನೋಡಿದ್ದೀರಿ. ಯಾವ್ಯಾವ ರೀತಿ ಯಾವ್ಯಾವ ದಂಧೆಗಳು ನಡೀತಾ ಇದೆ, ಸೇಡಂನಲ್ಲಿ ಏನಾಗಿದೆ,
ನಮ್ಮ ಇದರಲ್ಲಿ ಅಫ್ಜಲ್ಪುರದಲ್ಲಿ ಏನಾಗಿದೆ, ಆಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಮರಳ ದಂಧೆ ಹತ್ತತ್ರ 165 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಒಂದು ಕಡೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ. ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು, ಯಾಕೆಂದರೆ ಜಿಲ್ಲೆಯ ಜನತೆ ಅವ್ರಿಗೆ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ, ಸಂಸದರಾಗಿ ಮಾಡಿದ್ದೀರಿ, ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವರಿಗೆ ಇವತ್ತು ಮರಳ ದಂಧೆಯಲ್ಲಿ ಇವತ್ತು ಯಾವ್ಯಾವ ರೀತಿ ಅವರಿಗೆ ಗುರುಪನ್ನು ಕೊಟ್ಕೊಂಡು ಅವರಿಗೆ ಶಕ್ತಿಯನ್ನು ತುಂಬಿಸ್ಕೊಂಡು ಹೊರಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದೇವೆ. ಇದು ಮುಂದಿನ ದಿನಗಳಲ್ಲಿ ತಡೆ ಹಾಕಬೇಕಾಗ್ತದೆ. ಇದು ತಡೆಗಟ್ಟದೆ ಹೋದರೆ ಯಾವ ಕಾರಣಕ್ಕೂ ಕೂಡ ಇವತ್ತು KKRDB ಅಂತ ನಾವೇನು ಕರಿತೇವೆ, ಕ್ರಿಯಾಶೀಲ ಯೋಜನೆಗೆ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟಿರ್ತಕ್ಕಂಥ KKRDB ಹಣ ಇವತ್ತು ಎಷ್ಟರ ಮಟ್ಟಕ್ಕೆ ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗ್ತದೆ. ಶರಣಗೌಡರಲ್ಲಿ ಕೂತಿದ್ದಾರೆ. ಯಾದಗಿರಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ರು. ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, 13,000 ಕೋಟಿಯಷ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. 3,000 ಕೋಟಿ 2,000 ಕೋಟಿ ಸುಮ್ಮನೆ ಸ್ವೇಚ್ಛಾಚಾರವಾಗಿ ನಿಂತ್ಕೊಂಡು ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥದ್ದಲ್ಲ. ನಮ್ಮ ನಾಯಕರಾದಂಥ ಕುಮಾರಣ್ಣವರೊಂದು ಪ್ರಶ್ನೆ ಕೇಳಿದ್ದಾರೆ, ಹೌದಪ್ಪ ನೀವು 2,000 ಕೋಟಿನೋ 3,000 ಕೋಟಿನೋ, ನೀವು ಹೇಳ್ದಂಗೆ 13,000 ಕೋಟಿನೋ, ನೀವು ನಿಜಕ್ಕೂ KKRDB ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ನೀವೇನಾದ್ರು ಹಣವನ್ನು ಒದಗಿಸ್ತಾರ ಅಂತಕ್ಕಂಥದ್ದಾದರೆ ಅದಕ್ಕೆ ಶ್ವೇತಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಸವಾಲನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಹಾಕಿದ್ದಾರೆ. ಆ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಸಿದ್ಧರಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಅವ್ರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯವನ್ನ ಸಂಪತ್ಭರಿತವಾದಂಥ ನಾಡು, ಸಂಪತ್ಭರಿತವಾದಂಥ ರಾಜ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು 16ನೇ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ. ಅವ್ರು ಹೇಳ್ತಾರೆ 4.5 ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಾರೆ. ಆ 4.5 ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ, ಎಷ್ಟು ಸಾಲ ಮಾಡಿದ್ದೀರಿ, ಆ ಸಾಲದ ಹೊರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಹೊರಿಸಿದ್ದೀರಿ, ಗ್ಯಾರಂಟಿ ಅಂತೀರಿ. 55,000 ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ. ಇಲ್ಲಿ ತುಂಬ ಜನ ಹೆಣ್ಮಕ್ಳು ಕೂತಿದ್ದೀರಿ ತಾಯಿ, ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ. ನಿಜವಾದಂಥ ಹೆಣ್ಣು ಮಕ್ಕಳ ಸಬಲೀಕರಣ ಅಂತಕ್ಕಂಥದ್ದು ಏನು? ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು. ಲಾಟ್ರಿ, ಸಾರಾಯಿ ಎಲ್ಲವನ್ನ ನಿಷೇಧ ಮಾಡಿದ್ರು. ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು? ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಅಳಿಲಿಂದ ಸನ್ಮಾನ್ಯ ಕುಮಾರಣ್ಣವರು ಎಲ್ಲ ಹೇಳ್ಕೊಂಡ್ರು, ಇಲ್ಲ ನಾವು ಕೂಲಿ ಕಾರ್ಮಿಕರು ದಿನಗೂಲಿ ಮಾಡ್ತೇವೆ, 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದುಡಿತೇವೆ, ನಮ್ಮ ಯಜಮಾನರುಗಳು ಮನೆಗೆ ತಗೊಂಡು ಬರ್ತಕ್ಕಂಥ ಹಣ, ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು, ಸಾರಾಯಿನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು, ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನು ದುರ್ಬಳಕೆ ಮಾಡಿ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಹೆಣ್ಮಕ್ಳು ಹೇಳಿದರು. ನಿಮ್ಮ ನೋವಿಗೆ ಸ್ಪಂದಿಸಿ, ಅದರ ಅರಿವು ಸನ್ಮಾನ್ಯ ಕುಮಾರಣ್ಣವ್ರಿಗಿದೆ. ನಿಮ್ಮ ನೋವಿಗೆ ಸ್ಪಂದಿಸಿ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ 2,000 ರೂಪಾಯಿ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ, ಅದೆಂಥದ್ದು ಯುವನಿಧಿ ಕೊಡ್ತೀನಿ, ಎಲ್ಲ ಥರ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ತಿಂಗಳ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆಯಾ? 2,000 ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ? ಯಾವಾಗಲೂ ಒಮ್ಮೆ ಸಂಸತ್ ಚುನಾವಣೆ ಬರ್ತದೆ, ಮುಂದಿನ ZPTP ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಮರ್ಪಕವಾಗಿ ದುಡ್ಡು ಹೋಗ್ತಾ ಇದೆ ಅಂತ. ನಿಜವಾದಂಥ ಸಬಲೀಕರಣ ಆಗಬೇಕು ಅಂದರೆ
ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗಬೇಕು. ತುಂಬ ಜನ ಇವತ್ತು ಚರಣ್ ಗೌಡ್ರು ಹೇಳ್ತಾ ಇದ್ರು, ಭಾಳ ಜನ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ, ತಪ್ಪು ಕಲ್ಪನೆಯಲ್ಲಿ. ಕುಮಾರಣ್ಣವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ, ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ. ಅವರು ಎಲ್ಲ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟ್ಕಿ ಹೊಡೆಯೋಷ್ಟ್ರಲ್ಲಿ ತಗೊಂಡ್ಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೂ ಕೂಡ ರಾಜ್ಯ ಸರ್ಕಾರದ ಸಹಕಾರ ಇರಬೇಕು, ಸಾಮತ ಇರಬೇಕು, ಸೌಹಾರ್ದಿತ ಇರಬೇಕು. ಇದು ಯಾವುದೂ ಕೂಡ ಅವರಲ್ಲಿ ಕಾಣ್ತಾ ಇಲ್ಲ. ಏನೇ ಕುಮಾರಣ್ಣವರು ಕೆಲಸ ಮಾಡೋಕ್ಕೆ ಹೋದರೂ ಅದರಲ್ಲಿ ತಡೆಗಟ್ತಾರೆ. ಎಲ್ಲಿ ಕುಮಾರಣ್ಣನಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೋ, ಎಲ್ಲಿ ಮತ್ತೆ ಕುಮಾರಣ್ಣವ್ರು ಬೇಕು ಅಂತಕ್ಕಂಥದ್ದನ್ನ ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟುಬಿಡ್ತಾರೋ, ಎಲ್ಲಿ ನಮಗೆ ಹಿನ್ನಡೆ ಆಗಿಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ. ತುಂಬ ಜನಕ್ಕೆ ಅನಿಸ್ತಾ ಇದೆ ಇವತ್ತು, ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರಿ ಇದ್ದಾರೆ, ನಮಗೇನೋ ಒಳ್ಳೆಯದಾಯ್ತದೆ, ನಮ್ಗೆ ಉದ್ಯೋಗ ಸೃಷ್ಟಿ ಆಯ್ತದೆ, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ. ಕುಮಾರಣ್ಣನಿಗೂ ಮನಸ್ಸಲ್ಲಿದೆ. ಜನ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಎಂದೂ ಕೂಡ ಕೈ ಕಟ್ಕೊಂಡು ಕೂರ್ತಕ್ಕಂಥ ನಾಯಕ ಅಲ್ಲ. ಸದಾಕಾಲ ಅವರು ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ ನಾಡಿನ ಜನತೆ ಪರವಾಗಿ. ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಕಿತ್ತೂರು ಸಮಾರಂಭದಲ್ಲಿ ಶಾಸಕ ಶರಣಗೌಡ ಕಂದುಕೂರ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಮುಖಂಡರಾದ ರಾಜಾ ಪಟೇಲ್, ಮಹೇಶ್ವರಿ ವಾಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜುಲೈ 5ರಂದು ಕಲಬುರಗಿಯಲ್ಲಿ ವನ ಮಹೋತ್ಸವ, ಪ್ರಿಯಾಂಕರ್ಗೆ ಸುದ್ದಿಗೋಷ್ಠಿ. ರಾಜ್ಯವ್ಯಾಪ್ತಿ ಲಕ್ಷಾಂತರ ಸದಸ್ಯತ್ವ ಅಭಿಯಾನದ ಗುರಿ, ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಹೆಜ್ಜೆ ಕಾರ್ಯಕ್ರಮದ ಅಡಿಯಲ್ಲಿ ಸಸಿಗಳ ನೆಡುವ ಮೂಲಕ ಹಸಿರು ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಸಿರು ಪಥ, ಕಲ್ಯಾಣ ಪಥ ಹಾಗೂ ಪ್ರಗತಿ ಪಥ ಕಾರ್ಯಕ್ರಮಗಳ ಮೂಲಕ ಸಸಿ ನೆಡುವುದು, ಕಲ್ಯಾಣ ಕರ್ನಾಟಕ ಭಾಗದ ಹಾಗೂ ರಾಜ್ಯದ ಗ್ರಾಮೀಣ ಭಾಗದ ರಸ್ತೆಗಳ ಹಾಗೂ ಮೂಲಭೂತ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುತ್ತಿದೆ. 5 ಹಂತದಲ್ಲಿ ಕೈಗೆತ್ತಿಕೊಳ್ಳುತ್ತಿರುವ ಈ ಯೋಜನೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ, ಅರಣ್ಯ ಇಲಾಖೆ, ಕಲಬುರಗಿ ಕಾರ್ಪೊರೇಷನ್ ಹಾಗೂ ಇತರೆ ಸಂಬಂಧಿಸಿದ ಇಲಾಖೆಗಳು ಕೈಜೋಡಿಸಲಿವೆ ಎಂದರು. ರಾಜ್ಯದಲ್ಲಿ 22% ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2% ಅರಣ್ಯ ಪ್ರದೇಶವಿದೆ. ಅದಕ್ಕಾಗಿ ಅರಣ್ಯ ಇಲಾಖೆ ಹೆಚ್ಚು ಅರಣ್ಯೀಕರಣ ಮಾಡಲು ಸಸಿ ನೆಡುವ ಹಸಿರು ಹೆಜ್ಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ನಾಳೆ ಉದ್ಘಾಟಿಸಲಿದ್ದು, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ತಾವೆಲ್ಲರೂ ಬಂದಿದ್ದೀರಾ, ಅಭಿನಂದನೆಗಳು ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಮತ್ತು ವಿಶೇಷವಾದಂಥ ಪತ್ರಿಕಾಗೋಷ್ಠಿ ಇರೋದರಿಂದ ಸ್ವಲ್ಪ ತಮಗೆ ತೊಂದರೆ ಕೊಡ್ತಾಯಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವಾಗಲೂ ಕೂಡ ತಾವು ನಮ್ಮ ಮಾಧ್ಯಮ ಸ್ನೇಹಿತರು ಕಲಬುರಗಿ ಯಾವಾಗಲೂ ಕೂಡ ವಾಯು ಮಾಲಿನ್ಯದಿಂದ ತತ್ತರಿಸ್ತದೆ. ತಾಪಮಾನದ ಏರಿಕೆಯಿಂದ ತಡೆಯಲು ಸರ್ಕಾರದಿಂದ ಏನೇ ಕಾರ್ಯಕ್ರಮ ಆಗ್ತಾಯಿಲ್ಲ. ನಗರದಲ್ಲಿ ಉದ್ಯಾನವನಗಳಿರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಬೇರೆ ನಗರದಲ್ಲಿ ಹೇಗಿದೆ ಹಾಗೆ ತಾವು ಮಾಡ್ತಾ ಇಲ್ಲ ಅಂತ ಯಾವುದೇ ಸರ್ಕಾರ ಬಂದರೂ ತಮ್ಮ ಪ್ರಶ್ನೆಗಳು ಇರ್ತವೆ. ಮೊದಲನೇ ಬಾರಿಗೆ ಭಾಳ ಹೆಮ್ಮೆಯಿಂದ ನಾನು ಬಯಸ್ತಾ ಇದ್ದೀನಿ, ಇವತ್ತು ಎಲ್ಲ ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಹಾಗೂ ಸಚಿವರುಗಳ ಪ್ರಯತ್ನದಿಂದ ಹಾಗೂ ಅಫ್ಕೋರ್ಸ್ ತಮ್ಮೆಲ್ಲರ ಒತ್ತಡದಿಂದ ಕೂಡ ಹಾಗೂ ನಾಗರಿಕರ ಬೇಡಿಕೆಯಿಂದ ಕೂಡ ಇವತ್ತು ಮೊದಲನೇ ಬಾರಿಗೆ ಅರಣ್ಯ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಕಾರ್ಪೊರೇಷನ್ನು ಹಾಗೂ ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಕಲಬುರಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಜಂಟಿಯಾಗಿ ಕಲಬುರಗಿಗೆ ಒಂದು ಸಮಗ್ರವಾದಂಥ ನಾನು ಅದಕ್ಕೆ ಬ್ಲೂ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬ್ಲೂ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಒಂದು ಕಲಬುರಗಿಗೆ ಮುಂದಿನ 3 ವರ್ಷಕ್ಕೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಕಲಬುರಗಿಯ ಹಸಿರು ಹೆಜ್ಜೆಗಳು ಅಂದ್ಬಿಟ್ಟು ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಇದರಲ್ಲಿ ಜಂಟಿಯಾಗಿ ಎಲ್ಲರೂ ನಾವಿದ್ದೀವಿ. ಸರ್ಕಾರ ನಾಳೆ ಜುಲೈ 5ರಂದು ಇದಕ್ಕೆ ಚಾಲನೆ ನೀಡಲಿದ್ದೇವೆ. ಇದರಲ್ಲಿ 5 ಪ್ರಮುಖವಾದಂಥ ಅಂಶಗಳು ಮೊದಲನೇ ಫೇಸ್ನಲ್ಲಿ, ಫೇಸ್ 1ನಲ್ಲಿ ನಾವು ತಗೊತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ನಾಳೆ ಲಾಂಚ್ ಆಗ್ತಾ ಇರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅರಣ್ಯ ಇಲಾಖೆ ವತಿಯಿಂದ ವನ ಮಹೋತ್ಸವ. ಇದು ತಮಗೆ ಗೊತ್ತಿದ್ದರೆ ಬರೀ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಸೀಮಿತ ಇರ್ತಾಯಿತ್ತು. ರಾಜ್ಯ ಮಟ್ಟದ ಕಾರ್ಯಕ್ರಮ ಇದ್ದರೂ ಕೂಡ ಮೊದಲೇ ಬಾರಿಗೆ ಇದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಬೀದರ್ನಲ್ಲಿ ಮಾಡಿದ್ರು. 2ನೇ ಬಾರಿ ಈಗ ಕಲಬುರಗಿನಲ್ಲಿ ಇದನ್ನು ನಾವು ಆಚರಿಸ್ತಾ ಇದ್ದೀವಿ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಒಣಭೂಮಿ ಇದೆ. ಅರಣ್ಯ ಪ್ರದೇಶ ಬರೀ 2% ಇರೋದು. ನೀವು ಬೇರೆ ಕಡೆ ಹೋಲಿಕೆ ಮಾಡಿದ್ರೆ 22% ಇದೆ. ಅದು 22% ಕಮ್ಮಿನೇ ಆ್ಯಕ್ಚುಲಿ. ಅದರಲ್ಲಿ ನಮಗೆ 2% ಅಂದರೆ ನಾವು ಎಷ್ಟು ಮಟ್ಟಿಗೆ ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ ಅಥವಾ ಪ್ರಕೃತಿಯ ಒಂದು ಇದನ್ನು ಕೂಡ ಇದೆ ಇದರಲ್ಲಿ. ಬರೀ ಸರ್ಕಾರಗಳಿಗೆ ಬ್ಲೇಮ್ ಮಾಡಿದ್ರೆ ಆಗೋದಿಲ್ಲ. ಪ್ರಕೃತಿಯ ನಿಯಮಗಳಿರ್ಬೋದು, ಪ್ರಕೃತಿಯ ಉದ್ದೇಶಗಳಿರ್ಬೋದು, ಇವೆಲ್ಲನೂ ಕೂಡ ಸೇರಿದೆ ಇದರಲ್ಲಿ. ಸೊ ಮೊದಲನೇ ಬಾರಿಗೆ ಇವತ್ತು ವನ ಮಹೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷ ಒತ್ತನ್ನು ನಾವು ನೀಡ್ತಾ ಇದ್ದೀವಿ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಸಸಿಗಳನ್ನು ನೆಡಲು ಮತ್ತು ಮರದ ಉದ್ಯಾನವನದ ಅಭಿವೃದ್ಧಿಗೋಸ್ಕರ ಸುಮಾರು 53.55 ಕೋಟಿ ರೂಪಾಯಿಗಳನ್ನು ವಿಶೇಷ ಹೆಚ್ಚುವರಿ ಆರ್ಥಿಕ ಹಂಚಿಕೆಯನ್ನು ಮಾಡಲಾಗಿದೆ. ಇದು ಬರೀ ನಮ್ಮ ಭಾಗಕ್ಕೆ 53.55 crores ನಾವು ಮಾಡ್ತಾಯಿದ್ದೀವಿ. ನಮ್ಮ ಭಾಗದಲ್ಲಿ 1848 ಕಿಲೋಮೀಟರ್ ರಸ್ತೆ ಬದಿಯಲ್ಲಿ 8.5 ಲಕ್ಷ ಸಸಿಗಳನ್ನು ನಾವು ನೆಡ್ತೀವಿ. ಇವತ್ತು ಸುಮಾರು 9,000 ಹೆಕ್ಟೇರ್ ಅರಣ್ಯ ಮತ್ತು ಸರ್ಕಾರಿ ಪ್ರದೇಶವನ್ನು ನಾವು ಪ್ಲಾಂಟೇಷನ್ ಅಡಿಯಲ್ಲಿ ನಾವು ತಗೊತಾ ಇದ್ದೀವಿ. ಇವತ್ತು ಇದು ಬಹುಶಃ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇರೋದು. ಅದಕ್ಕೆ ನಾಳೆ ಚಾಲನೆ ನೀಡಲಿಕ್ಕೆ ಅಫ್ಕೋರ್ಸ್ ನಮ್ಮ ಅರಣ್ಯ ಸಚಿವರು ಬರ್ತಾ ಇದ್ದಾರೆ ಮತ್ತು ನಮ್ಮೆಲ್ಲರ ನಾಯಕರಾದಂಥ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆ ಸಾಹೇಬರು ಕೂಡ ಆಹ್ವಾನಿಸ್ತಾ ಇದ್ದಾರೆ ಇದಕ್ಕೆ ತಮ್ಮೆಲ್ಲರಿಗೂ. 2ನೇ ಇನಿಷಿಯೇಟಿವ್ ಇದರಲ್ಲೇ ಈ ಕಲಬುರಗಿ ಹಸಿರು ಹೆಜ್ಜೆನಲ್ಲಿ ಹಸಿರು ಪಥ ಅಂತ ನಾವು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಇದು ನಮ್ಮ ಆಯವ್ಯಯ ನೋಡಿದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಡಿನಲ್ಲಿ ಇದು ಘೋಷಣೆಯನ್ನು ನಾವು ಮಾಡಿದ್ವಿ ಹಿಂದಿನ ಬಜೆಟ್ನಲ್ಲಿ. ಈ ಹಸಿರು ಪಥದ ಅಭಿಯಾನದ ಒಳಗಡೆ ಮೊದಲನೇ ಬಾರಿಗೆ ಕನ್ವರ್ಜೆನ್ಸ್ನಲ್ಲಿ ನರೇಗಾ ಯೋಜನೆ ಅಡಿನಲ್ಲಿ ನಾವು ರಾಜ್ಯಾದ್ಯಂತ 5,000 ಕಿಲೋಮೀಟರ್ಗಳನ್ನು ನಾವು ರಸ್ತೆ ಬದಿ
ಪ್ಲಾಂಟೇಷನ್ ಡ್ರೈವನ್ನು ನಾವು ತೊಗೊತಾ ಇದ್ದೀವಿ. ಆಮೇಲೆ ಇದರಲ್ಲಿ ವಿಶೇಷತೆ ಏನಂದರೆ, ನಾವು ಹಿಂದಿನ ಸರಿ ನಾವು ಸುಮ್ಮನೆ ಪ್ಲಾಂಟೇಷನ್ ಡ್ರೈವ್ ಮಾಡ್ದಂಗೆ ಅಲ್ಲ ಇದು. ನಾವು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿಯವ್ರ ಮುಖಾಂತರ ಒಂದು ಆ್ಯಪನ್ನು ಡೆವಲಪ್ ಮಾಡಿಸಿದ್ದೀವಿ. ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ರಸ್ತೆಯನ್ನು ನಾವು ಯಾವ ರೀತಿ ನೀವು ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಬೋದು, ಅಥವಾ ಗೂಗಲ್ ಸ್ಟ್ರೀಟ್ ವ್ಯೂ ಅಂತ ಏನಿದೆ, ಅಂದರೆ ನಮ್ಮ ಆ ರಸ್ತೆಯನ್ನೇ ತಾವು ನೋಡ್ಬೋದು ಅದು. ಸೊ ಅದ್ರ ಮುಖಾಂತರ ನಾವು ಪ್ಲಾಂಟೇಷನ್ನು ಮಾಡ್ತೀವಿ, ಮತ್ತು ಜಿಯೋ ಟ್ಯಾಗು ಮಾಡ್ತೀವಿ, ಮತ್ತು ಅದಕ್ಕೆ ಟ್ರ್ಯಾಕಿಂಗ್ ಕೂಡ ಆಗುತ್ತೆ ಅದರಿಂದ. ಸೊ ನಾವು ಸುಮ್ಮನೆ ಕಾಟಾಚಾರಕ್ಕಲ್ಲ. ನಾಳೆ ನೀವು ಕೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ, ಪ್ರಿಯಾಂಕ್ ಎಲ್ಲಿ ಈ ಕೊಪ್ಪಳದಲ್ಲಿ ಎಷ್ಟು ಮಾಡಿದ್ದೀರಾ, ನೀವು 100 ಕಿಲೋಮೀಟ್ರ್ ಹೇಳಿದ್ರಿ, 100 ಕಿಲೋಮೀಟ್ರ್ ಎಲ್ಲಿತ್ತು ಹೇಗಿತ್ತು ಅಂತ ನಾವು ಟ್ರ್ಯಾಕ್ ಮಾಡ್ಬೋದು. ಮತ್ತು ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ನಾವು ಸ್ಯಾಟಲೈಟ್ ಇಮೇಜಸ್ ಮುಖಾಂತರ ನಮಗೆ ತೋರಿಸ್ಬೋದು. ಇದು ಅಂದರೆ ಒಂದೇ ತಿಂಗಳಲ್ಲಿ 2 ತಿಂಗಳಲ್ಲಿ ಆಗಲಾರ್ದಂಥ ಕೆಲಸ ಇದು. ಇಟ್ ಈಸ್ ಅ ಇಯರ್ ಲಾಂಗ್ ಡ್ರೈವ್. ಸೊ ಈ ಹಸಿರು ಪಥ ಅಂತ ಯೋಜನೆ ಕೂಡ ನಾಳೆ ಚಾಲನೆ ಸಿಗ್ತಾ ಇದೆ. ತಮ್ಮ ಗಮನಕ್ಕೆ ಮತ್ತೊಮ್ಮೆ ತರಲಿಕ್ಕೆ ಬಯಸ್ತಾ ಇರೋದೇನೆಂದರೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ನಮ್ಮ ಭಾಗದಲ್ಲಿ ಕಲ್ಯಾಣ ಪಥ 1000 ಕೋಟಿ ರೂಪಾಯಿದು ಅನುಷ್ಠಾನಕ್ಕಾಗಲೇ ತಂದಿದ್ದೀವಿ. ಪ್ರಗತಿ ಪಥ ಕೂಡ ಪ್ರೊಸೆಸ್ನಲ್ಲಿದೆ, ಅದನ್ನು ಕೂಡ 1 ತಿಂಗಳ ಒಳಗಡೆ ಅದಕ್ಕೂ ಕೂಡ ನಾವು ಬಹುಶಃ ಬೆಳಗಾವಿ ಡಿವಿಷನ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. 8150 ಕಿಲೋಮೀಟರ್ ಗ್ರಾಮೀಣ ಪ್ರದೇಶದ ರಸ್ತೆ ಇಡೀ ದೇಶದಲ್ಲೇ ಎಲ್ಲೂ ಕೂಡ ಸರ್ಕಾರದ ವೆಚ್ಚದಲ್ಲಿ ಆಗ್ತಾ ಇಲ್ಲ. 8150 kilometers. We are spending close to around 7,000 crores for so ಕಲ್ಯಾಣ ಪಥ, ಪ್ರಗತಿ ಪಥ ಮತ್ತು ನಮ್ಮ ಹಸಿರು ಪಥ. ಇದು ಒಂದು ದೊಡ್ಡ ನಮ್ಮ ಭಾಗಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಕನೆಕ್ಟಿವಿಟಿಗೆ ಒಂದು ದೊಡ್ಡ ಕ್ರಾಂತಿ ಅಂತ ಕೂಡ ಹೇಳ್ಬೋದು. 3ನೇ ಇನಿಷಿಯೇಟಿವ್ ಏನು, ನಮ್ಮ ಕಲಬುರಗಿ ನಗರದಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಏನು ಇಲ್ಲಿ ಜನರಲ್ಲಿ ಆಸಕ್ತಿ ಇದೆ, ಆದರೆ ಸರ್ಕಾರ ವತಿಯಿಂದ ಅವರಿಗೆ ನಾವು ಯಾವುದೇ ರೀತಿಯಾದಂಥ ಪ್ರೇರಣೆ ನೀಡ್ತಾ ಇಲ್ಲ ಅಂತ ಒಂದು ಆರೋಪ ಯಾವಾಗಲೂ ಇರ್ತದೆ, ಕಾರ್ಪೊರೇಷನಿಂದ ಇರ್ಬೋದು, ಸರ್ಕಾರಗಳಿಂದ ಇರ್ಬೋದು. ಸೊ ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಸ್ ಫಾತಿಮಾ ಅವರೆಲ್ಲರೂ ಸೇರಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತನಾಡಿಕೊಂಡು ಇವತ್ತು 37,100 ಗಿಡಗಳನ್ನು ಮಾರುಕಟ್ಟೆಯಿಂದ ನಾವೇ ಖರೀದಿ ಮಾಡಿ ಇವತ್ತು ನಾವು ಮನೆಗೊಂದು ಮರ ಅಂದ್ಬಿಟ್ಟು ಒಂದು ಯೋಜನೆ ಕೂಡ ನಾವು ಮಾಡ್ತಾಯಿದ್ದೀವಿ. ತಮಗೂ ಕೂಡ ಇದು ಬೇಕಿದ್ದರೆ ನೀವು ನಮಗೆ ಹೇಳಿದ್ರೆ ಹಿಂಗೆ ನಮಗೆ ಆಸಕ್ತಿ ಇದೆ ಇದು ಅಂದರೆ ನಾವೇ ಉಚಿತವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ನಿಮ್ಮ ಮನೆಗೆ ಗಿಡ ತಲುಪಿಸುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಮೊದಲನೇ ಹಂತದಲ್ಲಿ 37,100 ಗಿಡಗಳನ್ನು ನಾವು 60 ಲಕ್ಷದ ವೆಚ್ಚದಲ್ಲಿ DMF ಮತ್ತು CSR ವೆಚ್ಚದಲ್ಲಿ ನಾವು ಇದನ್ನು ಭರಿಸ್ತಾ ಇದ್ದೀವಿ. ಮತ್ತು ಭಾಳ ಪ್ರಮುಖವಾದಂಥ ಹಸಿರು ಹೆಜ್ಜೆಯನ್ನು ನಾವು ಏನು ಇಡ್ತಾ ಇದ್ದೀವಿ ಅಂದರೆ, ನಮ್ಮ ಉದ್ಯಾನವನಗಳ ಅಭಿವೃದ್ಧಿ. ಭಾಳಷ್ಟು ಜನ ನಮ್ಮ ಹಿರಿಯ ಪತ್ರಕರ್ತರು ಯಾವಾಗಲೂ ಕೂಡ ನಮಗೆ ಬೈತಾ ಇರ್ತಾರೆ ಇದ್ರ ಬಗ್ಗೆ, ನೀವೇನು ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಮ ಬೈಗುಳುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ಸರಿ ಕೋಟ್ಯಾಂತರ ರೂಪಾಯಿಯನ್ನು ನಾವು ಇದಕ್ಕೆ ಮೀಸಲಿಟ್ಟಿದ್ದೀವಿ. ಕಾರ್ಪೊರೇಷನ್ ಅವರು ಮತ್ತು ಕೂಡಾದವರು ಇಬ್ಬರು ಸೇರಿ ಇವತ್ತು 30 ಉದ್ಯಾನವನಗಳನ್ನು ನಮ್ಮ ನಗರದ ಕಲಬುರಗಿ ನಗರದಲ್ಲಿ ರೀಡೆವಲಪ್ಮೆಂಟಿಗೆ ನಾವು ತೊಗೊತಾ ಇದ್ದೀವಿ. ಆ 30 ಉದ್ಯಾನವನಗಳ ಲಿಸ್ಟನ್ನು ಕೂಡ ನಾವು ನಿಮಗೆ ಕೊಡ್ತೀವಿ. ಇದರಲ್ಲಿ KKRDB ಇರ್ಬೋದು, ನಮ್ಮ ಕಾರ್ಪೊರೇಷನ್ ಇರ್ಬೋದು, ಮತ್ತು GDA ಇರ್ಬೋದು, ಇವರೆಲ್ಲರೂ ಸೇರಿ ನಾವು ಜಂಟಿಯಾಗಿ ಪ್ಲ್ಯಾನಿಂಗನ್ನು ಮಾಡ್ತಾಯಿದ್ದೀವಿ. ಸುಮ್ಮನೆ ಕಾಟಾಚಾರಕ್ಕಲ್ಲ. ನಾವು ಎಕ್ಸ್ಪರ್ಟ್ಸನ್ನು ಕರೆಸಿದ್ದೇವೆ. ನಾವು BBMPನಲ್ಲಿ ಯಾರು ಎಕ್ಸ್ಪರ್ಟ್ಸ್ ಸಲಹೆಗಾರಿರ್ತಾರೆ ಅಥವಾ ಖಾಸಗಿನಲ್ಲಿ ಯಾವ ಥಿಂಕ್ ಟ್ಯಾಂಕ್ಗಳಿರ್ತವೆ ಅವರನ್ನು ನಾವು ಕರೆಸಿದ್ದೇವೆ. ಮತ್ತು ಯಾವ ಮರ ಎಲ್ಲಿ ಹಾಕಬೇಕಂತ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಗರ ಪ್ರದೇಶದಲ್ಲಿ ಅವ್ರ ಸಲಹೆಯನ್ನು ಪಡೆದು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇದನ್ನು ಕೂಡ ಒಂದು ದೊಡ್ಡ ಹೆಜ್ಜೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಆಮೇಲೆ ಕೊನೆಯದಾಗಿ 5ನೇ ಇದು ಏನು ಭಾಳ ಪ್ರಮುಖವಾದಂಥ ಹಸಿರು ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಅಂದರೆ ಕೆರೆಗಳ ಪುನಶ್ಚೇತನ. ಇವತ್ತು ನಾವು ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಕ್ಲೋಸ್ ಟು ಅರೌಂಡ್ 50 crores. ಮೊದಲನೇ ಹಂತದಲ್ಲಿ ಇವಾಗ ನಾವು 38.3 ಕೋಟಿ ರೂಪಾಯಿಯನ್ನು ಮೊತ್ತವನ್ನು ನಾವು ಮೀಸಲಿಟ್ಬಿಟ್ಟು ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಇರ್ಬೋದು ಅಥವಾ ನಮ್ಮ GDAಯಿಂದ ಇರ್ಬೋದು ಕಲ್ಯಾಣಿಗಳನ್ನು ಪುನಶ್ಚೇತನಗೊಳಿಸ್ಬಿಟ್ಟು ಕೆರೆಗಳು ಮತ್ತು ಜಲಮೂಲಗಳನ್ನು ಪುನರುತ್ಥಾನ ಮಾಡಬೇಕು ಅಂದ್ಬಿಟ್ಟು ನಾವು ಈ
ಅಮೌಂಟನ್ನು ಇಟ್ಟಿದ್ದೇವೆ. ಈಗ ಶರಣಬಸವೇಶ್ವರ ಕೆರೆ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಹಿಂದಿನ ಸರ್ಕಾರದಲ್ಲಿ ಅದು ಪರಿಸರಕ್ಕೆ ಹಾನಿ ಮಾಡಿದರೆ ಅಂತ. ಸೊ ಅದನ್ನು ನಾವು ಸರಿಪಡಿಸ್ಬಿಟ್ಟು ಅದನ್ನು ಸ್ಟ್ರಕ್ಚರ್ಸನ್ನು ಏನು ಇಂಟರ್ನಲ್ಲಿ ನಾವು ಇನ್ಲೆಟು ಔಟ್ಲೆಟ್ಗಳನ್ನು ನಾವು ಸರಿಪಡಿಸ್ಬಿಟ್ಟು ಏನು ಪರಿಸರಕ್ಕೆ ಹಾನಿ ಆಗಲಾರ್ದಂತೆ ಒಂದು ರೀಡೆವಲಪ್ಮೆಂಟ್ ಪ್ರೋಗ್ರಾಮು ಲೇಕ್ ಡೆವಲಪ್ಮೆಂಟ್ ಆಫ್ ಅಥಾರಿಟಿಯಿಂದ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ವರದಿ ಆಧಾರದ ಮೇಲೆ ನಾವು ಅದನ್ನು ಮಾಡ್ತಾಯಿದ್ವಿ. ಮೊದಲನೇ ಹಂತಕ್ಕೆ ಶರಣಬಸವೇಶ್ವರ ಕೆರೆಗೆ ಈಗಾಗಲೇ 3 ಕೋಟಿಯನ್ನು ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ಕೋಟಿ ರೂಪಾಯಿಗೆ ಖಾಜಾ ಕೊಟ್ನೂರು ಅಭಿವೃದ್ಧಿನೂ ಇದನ್ನು ಕೂಡ ನಾವು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮುಖಾಂತರ ನಾವು ಮಾಡಿಸ್ತಾ ಇದ್ದೀವಿ. ಅಲ್ಲಿ ಇರುವಂಥ ಖಾಸಗಿ ಪ್ಲ್ಯಾನರ್ ಒಬ್ಬರಿದ್ದಾರೆ, ಯಾರು ಅಲ್ಲಿ ನಮ್ಮ ಅಲ್ಸೂರ್ ಲೇಕು, ಸ್ಯಾಂಕಿ ಟ್ಯಾಂಕ್ ಲೇಕ್ ಎಲ್ಲ ಮಾಡಿದಂಥ ಪ್ಲ್ಯಾನರ್ಸ್ ಎಕ್ಸ್ಪರ್ಟ್ಸನ್ನು ನಾವು ಕರೆಸಿ ನಾವು ಮಾಡ್ತಾ ಇದ್ದೇವೆ. ಮತ್ತು 10 ಕೋಟಿ ಮೊತ್ತದಲ್ಲಿ ಕಪ್ನೂರು ಕಲ್ಯಾಣಿ ಪುನಶ್ಚೇತನ ಕೂಡ ನಾವು ಮತ್ತು ಅಭಿವೃದ್ಧಿ ಕೂಡ ನಾವು ಮಾಡ್ತಾ ಇದ್ದೀವಿ ಇದೇ ಸಂಸ್ಥೆಗಳ ಮುಖಾಂತರ. ಮತ್ತು ನಮ್ಮ ಬಹಮನಿ ಕೋಟೆಗೆ 19 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಮೋಟಲ್ಲಿ ಏನು ಇದು ಇತ್ತು, ಈ ಮೊದಲನೇ ಹಂತದಲ್ಲಿ ನಾವು ಹಿಂದೆ ನಮ್ಮ ಇವರು ಭುವನೇಶ್ ಇದ್ದಾಗ ನಾವು ಒಂದು ಪ್ರಾಯೋಗಿಕವಾಗಿ ನಾವು ಮಾಡಿದ್ವಿ. ಅದನ್ನು ಸ್ವಲ್ಪ ಯಶಸ್ಸನ್ನು ನಾವು ಕಂಡು ಇದನ್ನು ನಾವು ಈ ಸರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಬಹಮನಿ ಕೋಟೆ ಸುತ್ತನಲ್ಲಿ ಕೂಡ ನಾವು ಅದು ಏನು ನಮ್ಮ ನೀರನ್ನು ಸ್ಥಳದಲ್ಲೇ ಶುದ್ಧೀಕರಣ ಮಾಡಿ ಒಂದು ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇವೆಲ್ಲ 5 ಇನಿಷಿಯೇಟಿವ್ಸ್, ನಮ್ಮ ವನ ಮಹೋತ್ಸವ, ನಮ್ಮ ಹಸಿರು ಪಥ, ಮತ್ತು ನಮ್ಮ ಮನೆಗೊಂದು ಮರ, ಉದ್ಯಾನವನಗಳ ಅಭಿವೃದ್ಧಿ ಮತ್ತು ಕೆರೆ ಅಭಿವೃದ್ಧಿಗಳನ್ನು ನಾವು ಇದು ಇಂಟಿಗ್ರೇಟೆಡ್ ವರ್ಕ್ ಆಗಿತ್ತು ನಾವು ತಗೊಂಡಿದ್ದೇವೆ. ಮತ್ತು ವಿಶೇಷವಾಗಿ ಇದಕ್ಕೆ ಸಂಪೂರ್ಣ ಸಹಕಾರ ಮತ್ತು ಪ್ಲ್ಯಾನಿಂಗಿಗೆ ಎಲ್ಲ ಅವಕಾಶಗಳನ್ನು ಮತ್ತು ಇದಕ್ಕೆ ಮಾನವ ಸಂಪನ್ಮೂಲ ಮತ್ತು ಯಾರಿಗೆ ಮಾತಾಡಬೇಕು ಹೇಗೆ ಎಲ್ಲ ಅಂದ್ಬಿಟ್ಟು ಕೂಡ ನಮ್ಮ ಸಂಸದರ ಕೂಡ ಭಾಳಷ್ಟು ಅವರ ದೊಡ್ಡ ಕೊಡುಗೆ ಇದೆ. ಮತ್ತು ಮುಂದುವರಿತಾ ಇದು ಇನ್ನೊಂದು ದೊಡ್ಡ ನಮ್ಮ ನಗರಕ್ಕೆ ದೊಡ್ಡ ಹಸಿರು ಹೆಜ್ಜೆ ಏನಂದರೆ ನಾವು ಆಲ್ಮೋಸ್ಟ್ ಈಗ 10 ಜಂಕ್ಷನ್ಗಳು, 8 ಸರ್ಕಲ್ಗಳು, 17 ಟೋಟಲಿ 19 ಜಂಕ್ಷನ್ನು ಮತ್ತು ಸರ್ಕಲ್ಗಳನ್ನು ನಾವು ಇವತ್ತು ಒಂದು 20 ಕೋಟಿ ವೆಚ್ಚದಲ್ಲಿ 18 ಕೋಟಿ 25 ದಯವಿಟ್ಟು ಕ್ಷಮಿಸಬೇಕು 25 ಸರ್ಕಲ್ಲು ಮತ್ತು ಜಂಕ್ಷನ್ನು. ಇದರಿಂದ ನಾವು ಮೊಬಿಲಿಟಿ, ನಮ್ಮ ಟ್ರಾಫಿಕ್ ದಟ್ಟಣೆ ಇರ್ಬೋದು ಮತ್ತು ನಮ್ಮ ನಗರದ ಸೌಂದರ್ಯೀಕರಣ ಇರ್ಬೋದು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಟೋಟಲ್ ಆಗಿ ಏನಿಲ್ಲ ಅಂದರೂ ನನ್ನ ಪ್ರಕಾರ ಒಂದು 30 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈಗಾಗಲೇ ನಾವು ಸುಮಾರು 19 ಕೋಟಿ ರೂಪಾಯಿಯನ್ನು ನಾವು ಆಗಲೇ ಒದಗಿಸ್ಕೊಟ್ಟಿದ್ದೇವೆ. ಇದರಲ್ಲೂ ಕೂಡ ನಮ್ಮ ಕೂಡ ಇರ್ಬೋದು ಮತ್ತು ಕಾರ್ಪೊರೇಷನ್ ಇರ್ಬೋದು ಮತ್ತು ನಮ್ಮ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಹಾಗೂ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಡಿನಲ್ಲಿ ಕಾರ್ಪೊರೇಷನ್ ಮುಖಾಂತರವನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಸೊ ಒಟ್ಟಾರೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GDA ಇರ್ಬೋದು, ನಮ್ಮ ಶಾಸಕರು, ನಮ್ಮ ಸಂಸದರು ಎಲ್ಲರೂ ಸೇರಿ ಇವತ್ತು ಕಲಬುರಗಿಯನ್ನು ನಾವು ಕ್ಲೀನ್ ಆ್ಯಂಡ್ ಬ್ಲೂ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಯಾವ ರೀತಿ ನಾವು ಸಸ್ಟೈನೇಬಲ್ ಕೂಡ ಆಗ್ಬೋದು ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಸ್ಮಾರ್ಟ್ ಸಿಟಿ ಅಂತ ಏನು ನಾವು ಹೇಳ್ತಾ ಇದ್ದೀವಿ. ಬರೀ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕೆರೆಗಳನ್ನು ನಾವು ಉಳಿಸ್ಬೇಕಾಗ್ತದೆ, ನನ್ನ ಹಸಿರನ್ನು ನಾವು ಬೆಳೆಸಬೇಕಾಗ್ತವೆ ಮತ್ತು ನಮ್ಮ ಮುಂದಿನ ಪೀಳಿಗೆ ನಾವು ಒಂದು ಉತ್ತಮವಾದಂಥ ರಾಜ್ಯ ವ್ಯಾಪ್ತಿ ಜನತಾದಳ ಸದಸ್ಯತ್ವ ನೋಂದಣಿ ಮಾಡಲಾಗ್ತಿದೆ. 4 ಜಿಲ್ಲೆಗಳಲ್ಲಿ ಈಗಾಗಲೇ ಸಂಚಾರ ಮಾಡಿ ಜೆಡಿಎಸ್ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈವರೆಗೆ 19 ವಿಧಾನಸಭೆ ಕ್ಷೇತ್ರದಲ್ಲಿ ಸಂಚಾರ ಮಾಡಲಾಗಿದೆ. ಇದು ಮೊದಲನೇ ಹಂತ. 2ನೇ ಹಂತದ ಸಂಚಾರ ಕೂಡ ಮಾಡಲಾಗುತ್ತದೆ. ಜೆಡಿಎಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುವ ಉದ್ದೇಶದಿಂದ ಜನರೊಂದಿಗೆ ಜನತಾದಳ ಪ್ರವಾಸ ಮಾಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತರ, ದಕ್ಷಿಣದಲ್ಲಿ ನೋಂದಣಿ ಅಭಿಯಾನ ನಡೆಯುತ್ತದೆ.
ಈವರೆಗೆ ಸುಮಾರು 5 ಲಕ್ಷ ಸದಸ್ಯತ್ವ ನೋಂದಣಿ ಆಗಿದೆ. ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಮುಗಿಯುವವರೆಗೆ 50 ಲಕ್ಷ ನೋಂದಣಿ ಗುರಿ ಇಟ್ಟುಕೊಂಡು ಹೋಗುತ್ತಿದ್ದೇವೆ. ಸದಸ್ಯತ್ವ ನೋಂದಣಿ ಮುಗಿದ ಬಳಿಕ ದೊಡ್ಡ ಮಟ್ಟದ ಸಮಾವೇಶ ಮಾಡಲಾಗುವುದು. ಕಲಬುರಗಿಯಲ್ಲೇ ಬೃಹತ್ ಸಮಾವೇಶ ಮಾಡುವ ಚರ್ಚೆ ಕೂಡ ನಡೆಯುತ್ತಿದೆ. ಈಗೇನು ಚುನಾವಣೆ ಇಲ್ಲ. ನಾನಿನ್ನು ರಾಜ್ಯದಲ್ಲಿ ಸಂಚಾರ ಮಾಡ್ತಿರೋದು ಪಕ್ಷ ಕಟ್ಟೋದಕ್ಕೆ ಅಷ್ಟೇ ಎಂದು ಹೇಳಿದರು. 16ನೇ ತಾರೀಕು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಹಾಗೂ ಸಲಹೆ ಮೇರೆಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ಮೆಂಬರ್ಶಿಪ್ ಡ್ರೈವ್ ಅನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಸತತವಾಗಿ 4 ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವಾಸ, ಆಯಾ ಭಾಗದ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು ಇವರೆಲ್ಲರ ಸಹಕಾರದಿಂದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಮಿತ್ರರು ಬಹಳ ಹುಮ್ಮಸ್ಸಿನಿಂದ, ಉತ್ಸಾಹಕತೆಯಿಂದ ನಮ್ಮನ್ನ 4 ಜಿಲ್ಲೆ ವ್ಯಾಪ್ತಿ ಅಂದ್ರೆ ಇಲ್ಲಿವರೆಗೂ 19 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಬಹಳ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ನಿನ್ನೆ ದಿನ ಬೀದರ್ಗೆ ಬಂದು ಬೀದರ್ ಜಿಲ್ಲೆಯ 2 ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಜೇವರ್ಗಿಗೆ ಬರ್ತಾ ಇದ್ದೇನೆ. ನಾಳೆ ದಿನ ಯಾದಗಿರಿ ಮತ್ತೆ ಶಾಪುರ 3 ದಿನಗಳ ಕಾಲ ಈ ಪ್ರವಾಸ ಕೈಗೊಂಡಿದ್ದೇವೆ. ಇದು ಮೊದಲನೇ ಹಂತದ ಪ್ರವಾಸ, ಮತ್ತೆ 2ನೇ ಹಂತದ ಪ್ರವಾಸವೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಆದರೆ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಬಂದಿದ್ದೇನೆ. ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ಕೊಡಬೇಕು. ಪಕ್ಷವನ್ನ ಬೇರೆ ಮಟ್ಟದಿಂದ ಕಟ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮುಂದಿನ ಗ್ರಾಮ ಪಂಚಾಯಿತಿ, ZP, TP ಯಾವುದೇ ಸ್ಥಳೀಯ ಚುನಾವಣೆಗಳನ್ನ ಕಾರ್ಯಕರ್ತ ಮಿತ್ರರು ಏನು ಎದುರು ನೋಡ್ತಾ ಇದ್ದಾರೆ, ಅವರ ಜೊತೆಯಲ್ಲಿ ನಾವು ಪಕ್ಷದ ಕಡೆಯಿಂದ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಣ. ಇಲ್ಲಿಂದ ಇನ್ನೂ ಸಾಕಷ್ಟು ದಿನ ಹಲವಾರು ಬಹುತೇಕ ಜಿಲ್ಲೆಗಳು, ತಾಲೂಕುಗಳಿಗೆ ಪ್ರವಾಸವನ್ನ ಕೈಗೆತ್ತಿಕೊಂಡಿದ್ದೇವೆ. ನಿರಂತರವಾಗಿ ಆಗಸ್ಟ್ 20ನೇ ತಾರೀಕುವರೆಗೂ ಈ ಪ್ರವಾಸ ಇದೇ ರೀತಿ ಸಾಗುತ್ತೆ. ತದನಂತರ ಉತ್ತರದಲ್ಲೊಂದು, ದಕ್ಷಿಣದಲ್ಲೊಂದು 2 ಕಡೆ ಈ ಪ್ರವಾಸದ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಲಾಂಚ್ ಮಾಡಿ ಈಗಾಗಲೇ ಹತ್ತತ್ರ 4 ಲಕ್ಷ ಮಿಸ್ಡ್ ಕಾಲ್ಸು ಇವತ್ತು ಇಡೀ ರಾಜ್ಯಾದ್ಯಂತ ನಮಗೆ ದೊರಕಿದೆ. ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮ್ ಅನ್ನು ಫಿಲ್ ಮಾಡಿದ್ದಾರೆ. ಅಂದ್ರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನ ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ, ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ, ಒಂದು ದಕ್ಷಿಣದಲ್ಲಿ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನ ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಮಾವೇಶ ಆಗಸ್ಟ್ 20 ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ. ಆಸ್ ಆಫ್ ನೌ ಶೆಡ್ಯೂಲ್ ಇರ್ತಕ್ಕಂಥದ್ದು 20ನೇ ತಾರೀಕು ಆಗಸ್ಟ್ ವರೆಗೂ.
ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತೆ ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವೆ. ಕೇಳಲಿಲ್ಲ. ಈಗ 4.25 ಲಕ್ಷವರೆಗೂ ಟಚ್ ಆಗಿದೆ ಅಣ್ಣ. ಅದರಲ್ಲಿ 1.5 ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಆಕ್ಟಿವ್ ಮೆಂಬರ್ಸ್ ಆಫ್ ದ JDS ಪಾರ್ಟಿ. ಯಾಕೆಂದರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ. ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನಲ್ಲ. ಮಿಸ್ಡ್ ಕಾಲ್ ಕೊಡ್ತೀವಿ, ನಂಬರ್ ಬರುತ್ತೆ, ಮತ್ತು OTP ಬರುತ್ತೆ, OTP ಜನರೇಟ್ ಆಗುತ್ತೆ. ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್. ಏನಿಲ್ಲ, ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ, ನೀವು ಒಂದು ಫೋಟೋ ಅಪ್ಲೋಡ್. ಇಟ್ಸ್ ಎ ಸಿಂಪಲ್ ಪ್ರಾಸೆಸ್. ಏನು ಹೆಚ್ಚಾಗಿ ಏನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಪ್ರಾಸೆಸ್. ಬನ್ನಿ ಅಣ್ಣ, ಇಲ್ಲೊಂದು ಮಾಡ್ತೀವಣ್ಣ. ಈ ಭಾಗದಲ್ಲಿ ಒಂದು ಮಾಡ್ತೀವಿ. ನಾಡಗೌಡರ ಸಾಹೇಬ್ರಿಗೆ ಒಂದು ಚೇರ್ ಹಾಕಿ. ಹೌದು. ಬನ್ನಿ ಅಣ್ಣ. ಸುದ್ದಿಗೋಷ್ಠಿಯಲ್ಲಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, JDS ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜುಲೈ 6ರಂದು ವಿಠ್ಠಲ್ ಮಂದಿರದಲ್ಲಿ ಆಷಾಢ ಮಹೋತ್ಸವ. ಬೋವಿ ಸಮಾಜಕ್ಕೆ MLC ನೀಡುವಂತೆ ತಿಪ್ಪಣ್ಣ ಒಡೆಯರ್ ಒತ್ತಾಯ. ಅದ್ದೂರಿಯಾಗಿ ಜರುಗಿದ ರೋಟರಿ ಕ್ಲಬ್ ಆಫ್ ಸಖಿ ಸಮಿತಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿದ JDS ಸದಸ್ಯತ್ವ ಅಭಿಯಾನ ಸಮಾರಂಭ. ಜುಲೈ 5ರಂದು ಕಲಬುರಗಿಯಲ್ಲಿ ವನ ಮಹೋತ್ಸವ. ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿ. ರಾಜ್ಯವ್ಯಾಪ್ತಿ ಲಕ್ಷಾಂತರ ಸದಸ್ಯತ್ವ ಅಭಿಯಾನದ ಗುರಿ. ನಿಖಿಲ್ ಕುಮಾರಸ್ವಾಮಿ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.